ಫುಲ್ ಸ್ವಲ್ಪ ಆತ್ಮ ಅಲ್ಲೇ ನಿಂತೋಗ್ಬಿಡ್ತು 2 ಸೆಕೆಂಡ್ಗೆ. ಗುರು ನಾನು ಇದು ಯಾಕೆ ಮಾಡ್ತಾ ಇದ್ದೀನಿ, ಸೀರಿಯಸ್ಲಿ ಇದು ಮಾಡ್ಲೇಬೇಕಾ, ನನ್ಗೇನ್ ಬೇರೆ ಮಾಡೋದಕ್ಕೆ ಗತಿ ಇಲ್ವಾ ಅಂತ ಹಂಗೆಲ್ಲ ಫುಲ್ ಥಾಟ್ಸ್ ಬಂದ್ಬಿಡ್ತು. ಅದು ಶಿ ಬ್ಲಡಿ ಡಿಂಟ್ ಇವನ್ ಆಫರ್ ಮೀ ಫುಡ್. ಇಷ್ಟು ದೊಡ್ಡ ಮೇಕಪ್ ಅಕಾಡೆಮಿ ಓಪನ್ ಮಾಡ್ಬಿಟ್ಟು ಇಷ್ಟು ಲಕ್ಷಾನ್ಗಟ್ಲೆ ದುಡ್ಡು ತಗೊಂಡ್ಬಿಟ್ಟು ಇದು ಒಂದ್ ಲೈನ್ ನಿನಗೆ ಗೊತ್ತಿರ್ಲಿಲ್ವಾ ಅಕ್ಕ ಅಂತ ನನ್ ಮನ್ಸಲ್ಲಿ ಅನ್ಕೊಂಡೆ. ನಂಗೆ ಆತರ ಗುಂಪಲ್ ಗೋವಿಂದ ಆಗಕ್ ಇಷ್ಟ ಇಲ್ಲ. ನಾನು ಪೆದ್ದಿ, ನನಗೆ ಪ್ಲೀಸ್ ಕ್ಲೀನ್ ಬ್ರಷ್ ಯೂಸ್ ಮಾಡಿ ಅಂತ ಹೇಳೋಷ್ಟು ಧೈರ್ಯ ಕೂಡ ಇರ್ಲಿಲ್ಲ ಆ ಟೈಮಲ್ಲಿ. ನಾನ್ ನಂಬಿಟ್ಟು ವಾಪಸ್ ಹೋದ್ನಲ್ಲ, ತಪ್ಪು ನಂದು, ಬೇರೆ ಯಾರ್ದು ಅಲ್ಲ. ಐ ಫುಲ್ ಅಕೌಂಟಬಿಲಿಟಿ, ಐ ಟೇಕ್ ಫುಲ್ ಬ್ಲೇಮ್ ಆನ್ ಮೈ ಸೆಲ್ಫ್. ಫುಲ್ ಒಳಗಡೆಯಿಂದ ಉರಿ 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 ಆಲ್ರೆಡಿ 7 o'clock ಹತ್ತಿತ್ತು, 10 ಗಂಟೆವರೆಗೂ ಫುಲ್ ಬೂದಿ ಆಗೋಗ್ಬಿಟ್ಟಿದೆ. ಬ್ರೋಕ್ ಮೈ ಹಾರ್ಟ್, ಬ್ರೋಕ್ ಮೈ ಫೇತ್, ಮೈ ಬಿಲೀಫ್ ಎಲ್ಲ ಮುರಿದೋಯ್ತು ಆಯ್ತಾ. ಇಷ್ಟೆಲ್ಲ ನಾನು ಕಷ್ಟಪಟ್ಟು ನನ್ ಜೀವ ಆತ್ಮ ರಕ್ತ ಎಲ್ಲ ಸುರಿದಿದ್ದಕ್ಕೆ ನಂಗೆ ದುಡ್ಡು ಅಟ್ಲೀಸ್ಟ್ ಬರ್ಲಿ, ಸ್ವಲ್ಪ ದುಡ್ಡು ಅಟ್ಲೀಸ್ಟ್ ಬರ್ಲಿ. ಜಾನ್ ಲೈಕ್ ಸಿ ಮ್ಯಾಮ್, ಅಕ್ಕ, ಆಂಟಿ ಏನ್ ಬೇಕೆಲ್ಲ ಕರೆದು ಬಿಡ್ತೀನಿ, ನಂಗೆ ಬಿಟ್ಬಿಡಿ, ನನ್ ಮನೆಗೆ ಹೋಗ್ಬೇಕು ಅಂತ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ಲೆಟ್ಸ್ ಟಾಕ್ ಅಬೌಟ್ ನಾನು ಯಾಕೆ ಮೇಕ್ ಓವರ್ ಶೂಟ್ಸ್ ನ ಮಾಡೋದನ್ನ ನಿಲ್ಸ್ಬಿಟ್ಟೆ ಅಂತ. ತುಂಬಾ ಲಾಂಗ್ ಸ್ಟೋರಿ ಅಷ್ಟೊಂದೇನು ಲಾಂಗ್ ಆಗಿಲ್ಲ, ಬಟ್ ಲೈಕ್ ನಾನು ಶಾರ್ಟ್ ಆಗಿ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಯಾಕೆ ಅಂತ. ಫಸ್ಟ್ ಆಫ್ ಆಲ್ ನಾನು ರೀಸನಿಂಗ್ ಕೊಟ್ಬಿಡ್ತೀನಿ, ಅದಾದ್ಮೇಲೆ ನಾನು ನಿಮ್ಗೆ ಇನ್ಸ್ಟೆನ್ಸಸ್ ಹೇಳ್ತೀನಿ. ಈ ತರ ಆಗಿರೋ ಈ ತರ ಆಗಿರೋ 2-3 ಇನ್ಸ್ಟೆನ್ಸಸ್ ಗಳಿಂದ ನಾನು ಡಿಸೈಡ್ ಮಾಡಿದೆ ದಟ್ ಐ ವಿಲ್ ಸ್ಟಾಪ್ ಡೂಯಿಂಗ್ ಮೇಕ್ ಓವರ್ ಶೂಟ್ಸ್ ಆಲ್ ಟುಗೆದರ್. ಬಟ್ ಐ ಹ್ಯಾವ್ ಕಂಪ್ಲೀಟ್ ರೆಸ್ಪೆಕ್ಟ್ ಫಾರ್ ಮಾಡೆಲ್ಸ್. ದಿನ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಅಲ್ಲಿ ಫುಲ್ ಡೇ ಕುತ್ಕೊಳ್ತಾರ ಅವರು. ಕುತ್ಕೊಂಡ್ಬಿಟ್ಟು ಅದು ಹೆಂಗ್ ಮಾಡ್ತಾರೋ ನನ್ಗೆ ನಿಜ ಗೊತ್ತಿಲ್ಲ, ಬಟ್ ಲೈಕ್ ಫುಲ್ ಟೋಟಲ್ ರೆಸ್ಪೆಕ್ಟ್ ಫಾರ್ ಆಲ್ ದೀಸ್ ಮಾಡೆಲ್ಸ್ ಹೂ ಡೂ ದಟ್. ನನ್ನ ಕೈಯಲ್ಲಂತೂ ಇದೆಲ್ಲ ಮಾಡಕ್ ಆಗೋದಿಲ್ಲ. ಬಟ್ ಎನಿವೇಸ್ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಟಿಕ್ ಟಾಕ್ ಅಂತ ಒಂದು ಆ್ಯಪ್ ಇತ್ತು, ಟಿಕ್ ಟಾಕ್ ಟೈಮಿಂದಾನೆ ಈ ಮೇಕ್ ಓವರ್ ಶೂಟ್ಸ್ಗೆಲ್ಲ ಹೋಗ್ತಿದ್ದೆ ಆಯ್ತಾ. ಅವ್ರು ಕರೀತಾ ಇದ್ರು ಅವಾಗ. ಇಟ್ ವಾಸ್ ಅ ಬಿಗ್ ಥಿಂಗ್. ಯಾಕಂದ್ರೆ ಅವಾಗ ಅಂದ್ರೆ ಹುಡುಗಿರ್ಗೆ ಹೆಂಗೆ ಆಸೆ ಅಂದ್ರೆ ನಾನು ಒಂದು ಬ್ರೈಡ್ ತರ ಡ್ರೆಸ್ ಮಾಡ್ಕೊಂಡು ರೆಡಿ ಆಗಿ ಇರಬೇಕು ಅಂತ, ಅಥವಾ ಒಂದ್ ರೀತಿ ಕಾಣಿಸ್ಕೋಬೇಕಂತ ಆಸೆ ಇರುತ್ತೆ. ಮೇಕ್ ಓವರ್ ಶೂಟ್ಸ್ ಅಲ್ಲಿ ಎಲ್ಲಾ ಆಸೆಗಳನ್ನು ನೀವು ಫುಲ್ಫಿಲ್ ಮಾಡ್ಕೋಬಹುದು. ಸೊ ಅದೇ ತರ ನನಗೂ ಇತ್ತು, ಓಕೆನಾ. ಸೊ ಐ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ದೀಸ್ ಶೂಟ್ಸ್. ಬಟ್ ಒನ್ ಥಿಂಗ್ ದಟ್ ಐ ಕ್ಲಿಯರ್ಲಿ ರಿಯಲೈಸ್ಡ್ ವಾಸ್ ದಟ್ ದೀಸ್ ಪೀಪಲ್ ಆರ್ ವೆರಿ ಸೆಲ್ಫಿಶ್ ಆಯ್ತಾ. ನೀವು ಈ ಮೇಕ್ ಓವರ್ ಶೂಟ್ಸ್ ಹೋದ್ರೆ ಅಲ್ಲಿ ಎಷ್ಟು ಸೆಲ್ಫಿಶ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಹೆಂಗೆ ಏನು ಅಂತೆಲ್ಲ ಫುಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ನಾನು. ಸೊ ಬೇಸಿಕಲಿ ನಾನು ಇನಿಷಿಯಲಿ ಮೇಕ್ ಓವರ್ ಶೂಟ್ಸ್ಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಅವರು ಹೇಳೋರು ಎಷ್ಟು ಗಂಟೆಗೆ ಬನ್ನಿ ಅಂತ ಆಯ್ತಾ. ನನಗೆ ಯಾರಾದ್ರೂ ಟೈಮ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಫುಲ್ ಉರಿದೋಗ್ಬಿಡುತ್ತೆ ಇವಾಗ್ಲೂ ಕೂಡ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಕಂಪ್ಯಾರಿಟಿವ್ಲಿ. ಲೈಕ್ ಐವ್ ಲರ್ನ್ಡ್, ಓಕೆ, ನಾಟ್ ಎವ್ರಿಬಡಿ ಇಸ್ ಗೋಯಿಂಗ್ ಟು ಬಿ ಆನ್ ಟೈಮ್. ಯಾರು ಹೇಳಿದ ಟೈಮಿಗೆ ಬರಲ್ಲ. ಸೊ ಇವಾಗ ಯಾರಾದ್ರೂ ನಂಗೆ 9 ಗಂಟೆಗೆ ಕರೆದ್ರೆ ನಾನು 9:30 ಅಂತ ಅಸ್ಯೂಮ್ ಮಾಡ್ಕೊಂಡು ನನ್ನ ಸ್ಕೆಡ್ಯೂಲ್ ಹಂಗೆ ಮಾಡ್ಕೊಳ್ತೀನಿ ನಾನು ಆಯ್ತಾ. ಇಲ್ಲಾಂದ್ರೆ ನಂಗೆ ನಿಜ ಆಗಲ್ಲ. ನನಗೆ ಆಂಗ್ಸೈಟಿ ಯಾವ ಲೆವೆಲ್ಗೆ ಇರುತ್ತೆ ಅಂದ್ರೆ, ಇವಾಗ ನೀವು ಅಕಸ್ಮಾತ್ ನನಗೆ ನಾಳೆ 9 ಗಂಟೆಗೆ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ನನ್ನ ಬುಕ್ಕಲ್ಲಿ ಡೈರಿಯಲ್ಲಿ ಬರ್ಕೊಂಡಿರ್ತೀನಿ 9 ಗಂಟೆ ಇಲ್ಲಿ ಹೋಗ್ಬಿಟ್ಟು ಹಿಂಗೆ ಮೀಟ್ ಮಾಡಬೇಕು ಅಂತ. ನಾನು ಹಿಂದಿನ ರಾತ್ರಿ ಹಂಗೆ ಪ್ಲಾನ್ ಮಾಡ್ಕೊಂಡಿರ್ತೀನಿ, ನಾಳೆ ಇಷ್ಟು ಗಂಟೆಗೆ ಎದ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಹಿಂಗೆ ಮಾಡ್ಬಿಟ್ಟು ಇಷ್ಟು ಗಂಟೆ ಕ್ಯಾಬ್ ಅಥವಾ ಆಟೋ ಬುಕ್ ಮಾಡ್ಬಿಟ್ಟು ಈ ಜಾಗಕ್ಕೆ ಹೋಗ್ಬೇಕು ಅಂತ ಈ ಲೆವೆಲ್ ನಾನು ಪ್ಲಾನಿಂಗ್ ಮಾಡ್ಕೊಡೋದು. ಇಲ್ಲಾಂದ್ರೆ ನಂಗೆ ತುಂಬಾ ಆಂಗ್ಸೈಟಿ ಆಗುತ್ತೆ ಆಯ್ತಾ. ಮುಂಚೆ ನನ್ಗೆ ಬರೋ ಕೋಪ ಎಲ್ಲ ಹಂಗೆ ತೋರಿಸ್ಕೊಂಡ್ ಬಿಡ್ತಾ ಇದ್ದೆ. ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ಓಕೆ, ಸೊ ಸ್ಟೋರಿ ಏನಂದ್ರೆ, ಅವಾಗ ನಾನು ಮೇಕ್ ಓವರ್ ಶೂಟ್ಸ್ ಎಲ್ಲ ಮಾಡ್ತಾ ಇದ್ದೆ. ಹಂಗಂಗೆ ಕರೆದಿರೋ ಕಡೆ ಎಲ್ಲಾ ಕಡೆ ಹೋಗಿ ಶೂಟ್ಸ್ ಮಾಡ್ತಾ ಇದ್ದೆ ನಾನು. ನಂಗೆ ಒನ್ ಥಿಂಗ್ ರಿಯಲೈಸ್ ಆಯ್ತು, ಅವ್ರು ಬೆಳಗ್ಗೆ ಕರೆಯೋ ಟೈಮಿಗಂತೂ ಶುರು ಅಂತೂ ಮಾಡೋದಿಲ್ಲ ಅವರು. ನೀವು ಹೋಗಿರೋದು ಒನ್ ಟೈಮ್ಗೆ ಹೋಗ್ತೀರಾ, ಶುರು ಮಾಡೋದು ಇನ್ನೊಂದು ಟೈಮ್ಗೆ. ಇನ್ನೊಂದೇನಂದ್ರೆ ಸ್ಟೂಡೆಂಟ್ಸ್ ಆಗಿರ್ತಾರಲ್ಲ ಅವರು, ಕಾಂಟ್ ಬ್ಲೇಮ್ ದೆಮ್, ಬಟ್ ಬಿಕಾಸ್ ಅವ್ರು ಸ್ಟೂಡೆಂಟ್ಸ್ ಆಗಿರ್ತಾರೆ ಪ್ರಾಬ್ಲಿ 1 hour ಅಲ್ಲಿ ಆಗೋ ಮೇಕಪ್ ನ ಅವರು 3 hours 4 hours ಮಾಡ್ತಾರೆ. ಸರಿ ಟೈಮಿಗೆ ಊಟನೂ ಸಿಗಲ್ಲ ತಿನ್ನಕ್ಕೆ. ಅವರು ಪಾಪ ಫುಲ್ ಅವ್ರದೇ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ನಿಮ್ಗೂ ಬೇಜಾರಾಗುತ್ತೆ. ಅವ್ರ ಊಟ ಬೇಕಾ ಅಂತ ಕೇಳಿದ್ರೆ ಪರವಾಗಿಲ್ಲ ಸ್ವಲ್ಪ ಆದ್ಮೇಲೆ ಕೊಡಿ ಅಂತ. ಅದೊಂದು ಹ್ಯೂಮ್ಯಾನಿಟಿ ಇರುತ್ತಲ್ಲ, ಅದರಿಂದ ನಿಮಗೆ ಹೇಳ್ತಾರೆ ಆಯ್ತು ಬಿಡಿ ಸ್ವಲ್ಪ ಆದ್ಮೇಲೆ ಕೊಡಿ ಹಂಗೆ. ಪಾಪ ಅವರು ತಿಂದಿರಲ್ಲ, ಅದು ಕೂಡ ಇದೆ. ಅದಾದ್ಮೇಲೆ ಈ ಟೀಚರ್ಸ್ ಬರ್ತಾರೆ, ಮೇಕ್ ಓವರ್ ಟೀಚರ್ಸ್ಗಳು ಬಂದ್ಬಿಟ್ಟು ಎಷ್ಟೊಂದ್ ಕಡೆ ಅವರೇ ಮೇಕಪ್ ಮಾಡ್ಬಿಡ್ತಾರೆ. ಸ್ಟೂಡೆಂಟ್ಸ್ಗೆ ಪಾಪ ಮಾಡೋಕ್ಕೂ ಸಿಗೋದಿಲ್ಲ. ಅವರೇ ಬಂದ್ಬಿಟ್ಟು ಎಲ್ಲ ಕಲರ್ ಕರೆಕ್ಷನ್ ವಾಟ್ ಎವರ್ ಇಟ್ ಇಸ್ ದ ಟೀಚರ್ ಇಟ್ ಸೆಲ್ಫ್ ವಿಲ್ ಡೂ ಇಟ್ ಆಫ್. ತುಂಬಾ ಕಡೆ ತುಂಬಾ ಓಪನ್ ಆಗಿ ನಡೆಯುತ್ತೆ. ಬಟ್ ಐ ಡೋಂಟ್ ನೋ ಹೌ ಪೀಪಲ್ ಆರ್ ಗೋಯಿಂಗ್ ಟು ಟೇಕ್ ಇಟ್. ನಾನು ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ, ನಾನು ಏನ್ ಫೇಸ್ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಹೋಗಿದ್ದೆ, ಅಲ್ಲಿ ನನಗೆ ಫಸ್ಟ್ ನನ್ನ ಮೈಂಡಲ್ಲಿ ಅವಾಗೆ ಬಂದಿತ್ತು, ಗುರು ನಾನು ಇದು ಯಾಕೆ ಮಾಡ್ತಾ ಇದ್ದೀನಿ, ಸೀರಿಯಸ್ಲಿ ಇದು ಮಾಡ್ಲೇಬೇಕಾ, ನನ್ಗೇನ್ ಬೇರೆ ಮಾಡೋದಕ್ಕೆ ಗತಿ ಇಲ್ವಾ ಅಂತ ಹಂಗೆಲ್ಲ ಫುಲ್ ಥಾಟ್ಸ್ ಬಂದ್ಬಿಡ್ತು. ಅದು ಅವಾಗ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದೆ, ಓದ್ತಾ ಇದ್ದೆ. ಸೊ ಅವಾಗ ನನ್ಗೆ ಏನಿಸ್ತು ಅಂದ್ರೆ,
ಸೊ ಆಗ ನನ್ಗೆ ಏನನ್ಸು ಅಂದ್ರೆ, ಗುರು ನಾನು ಡಾಕ್ಟರ್ ಗುರು, ನಾನು ಓದ್ತಾ ಇದ್ದೀನಿ, ಮೆಡಿಕಲ್ ಓದ್ತಾ ಇದ್ದೀನಿ, ಇಲ್ಲಿಗೆ ಯಾಕೆ ಬಂದೆ, ಇದು ಏನಕ್ಕೆ ಹಿಂಗೆ ಹಂಗೆಲ್ಲ ಅಂತ ಅನ್ಸ್ತು. ಸೊ ಅವ್ರು ನನ್ಗೆ ಏನ್ ಹೇಳಿದ್ರು ಅಂದ್ರೆ, ಮೇಕ್ ಓವರ್ ಶೂಟ್ ಇದೆ. ಸೊ ಅವ್ರು ಮೇಕಪ್ ಎಡುಕೇಟರ್ ಒಬ್ರು ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ. ಕೆಲವು ಕಡೆ ಸ್ಟೂಡೆಂಟ್ಸ್ ನಿಮಗೆ ಮೆಸೇಜ್ ಮಾಡ್ತಾರೆ, ಮ್ಯಾಮ್ ಹಿಂಗೆ ನಾವು ಇವ್ರು ಅಂಡರ್ ಕೆಲಸ ಮಾಡ್ತಾ ಇದೀವಿ, ಸೊ ಈ ಡೇಟ್ ಇದೆ, ನಿಮ್ಮ ಅವೈಲೇಬಿಲಿಟಿ ಇದೆ ಹೇಳಿ, ಪ್ಲೀಸ್ ಈ ತರ ಈ ಶೂಟ್ ಬಂದ್ಬಿಡಿ, ದಿಸ್ ಆರ್ ಮೈ ನಿಮ್ ಚಾರ್ಜಸ್ ಏನು, ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತಾರೆ. ಓಕೆನಾ. ಕೆಲವರು ಎಡುಕೇಟರ್ ಅವರೇ ಮೆಸೇಜ್ ಮಾಡ್ತಾರೆ, ನನ್ನ ಸ್ಟೂಡೆಂಟ್ ಮೇಕ್ ಓವರ್ ಇದೆ, ಹಂಗೆ ಹಿಂಗೆ ಬನ್ನಿ ಅಂತ. ಸೊ ಇವರು ಅವ್ರ ಸ್ಟೂಡೆಂಟ್ಗೋಸ್ಕರ ಮೆಸೇಜ್ ಮಾಡಿದ್ರು. ಪೇಜ್ ನೋಡಿದೆ, ಐ ಥಿಂಕ್ ಇಟ್ ಹ್ಯಾಡ್ ಸಮ್ 30 or 40K ಫಾಲೋವರ್ಸ್. ಅಂಡ್ ನಾನು ನೋಡಿದೆ ಬೇರೆಯವರು ವಿಡಿಯೋಸ್ ಯಾರ್ಯಾರು ಮಾಡ್ತಾರೆ ಅಂದ್ರೆ, ಸಮ್ ಪಾಪ್ಯುಲರ್ ಫೇಸಸ್ ದಟ್ ಐ ನೋ ಆ ಮೇಕಪ್ ಅಕಾಡೆಮಿಗೆ ಹೋಗಿ ತುಂಬಾ ಸತಿನೇ ಪೋರ್ಟ್ಫೋಲಿಯೋ ಶೂಟ್ಸ್ ಗಳೆಲ್ಲ ಮಾಡಿದ್ದಾರೆ ಅಂತ. ಐ ಲೈಕ್ ಓಕೆ, ಐ ಥಿಂಕ್ ಇಟ್ ಶುಡ್ ಬಿ ಫೈನ್. ಸೊ ನಾನು ಸ್ಪೆಸಿಫಿಕ್ ಚಾರ್ಜ್ ಹೇಳಿದೆ ಅವ್ರಿಗೆ. ಅವ್ರು ಹೇಳಿದ್ರು ನೋ ದಿಸ್ ಇಸ್ ಟೂ ಎಕ್ಸ್ಪೆನ್ಸಿವ್. ಬಟ್ ಐ ವಾಸ್ ಲೈಕ್ ಇಲ್ಲ, ನಾನು ಇಷ್ಟೇ ಚಾರ್ಜ್ ಮಾಡೋದು. ಐ ಅಂಡರ್ಸ್ಟ್ಯಾಂಡ್ ನೀವು ಮಾಡೆಲ್ ಪ್ರೈಸ್ ಏನ್ ಚಾರ್ಜ್ ಮಾಡ್ತೀರಾ ಅದು ಡಿಫ್ರೆಂಟ್ ಆಗಿರುತ್ತೆ, ಕ್ರಿಯೇಟರ್ ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಬರೀ ಮಾಡೆಲ್ ಆಗಿ ಬಂದಿರೋರು ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇರಲ್ಲ. ಸೊ ದೇರ್ ಪ್ರೊಫೆಷನ್ ದೇರ್ ಇಸ್ ಜಸ್ಟ್ ಆಸ್ ಅ ಮಾಡೆಲ್. ಕರೆಕ್ಟ್. ನೀವು ನಂಗೆ ಕ್ರಿಯೇಟರ್ ಆಗಿ ಕರಿತಾ ಇದ್ದೀರಾ, ಆಬ್ವಿಯಸ್ಲಿ ರೀಲ್ಸ್ ಕೂಡ ಹಾಕ್ತೀರಾ, ಕೊಲಾಬ್ ರಿಕ್ವೆಸ್ಟ್ ಕಳಿಸ್ತೀರಾ, ಸ್ಟೋರೀಸ್ ಅದು ಇದು ಎಲ್ಲ ಬರುತ್ತೆ. ಸೊ ಯು ವಿಲ್ ಅಡಿಷನಲಿ ಗೆಟ್ ಸಮಥಿಂಗ್ ಆಸ್ ಫ್ರಮ್ ಮೈ ಎಂಡ್ ಆಸ್ ಅ ಕ್ರಿಯೇಟರ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ. ದೆನ್ ಶಿ ಅಗ್ರೀಡ್. ಯಾರೇನು ಅನ್ಕೊಳ್ತಾರ ಗೊತ್ತಿಲ್ಲ, ಬಟ್ ನನ್ನ ತಲೆಯಲ್ಲಿ ಏನಂದ್ರೆ, ನಾನು ಅಲ್ಲಿ ಇವಾಗ 6 hours ಅಂತ, ಇಟ್ ವಿಲ್ ನಾಟ್ ಬಿ 6 hours, ಫಸ್ಟ್ ಆಫ್ ಆಲ್ ಫುಲ್ ಡೇ ಇರುತ್ತೆ. ಇವಾಗ್ಲೂ ಎಷ್ಟೊಂದು ಜನ ಸ್ಟೋರಿ ನೋಡ್ತೀನಿ, ಪಾಪ ಬೆಳಗ್ಗೆ 5 ಗಂಟೆ ಹೋಗಿ ಎದ್ದು ಹೋಗಿರ್ತಾರೆ, ರಾತ್ರಿ 8 ಗಂಟೆವರೆಗೂ ಅಲ್ಲೇ ಇರ್ತಾರೆ. ತುಂಬಾ ಜನ ಸ್ಟೋರೀಸ್ ನೋಡಿದೆ ನಾನು. ಸೊ ಇಟ್ಸ್ ಡೆಫಿನೆಟ್ಲಿ ನಾಟ್ ದಟ್. ಸೊ ನನ್ನ ಪ್ರಕಾರ ನಾನು ಕೇಳೋದು ವಾಸ್ ಅ ವೆರಿ ರೀಸನಬಲ್ ಆಸ್ಕ್ ಅಂತ ನನಗೆ ಅನ್ಸ್ತು. ಆಯ್ತಾ. ಸೊ ಅವ್ರು ಅಗ್ರಿ ಅಂತ ಮಾಡಿದ್ರು. ಐ ವಾಸ್ ಲೈಕ್ ಪ್ಲೀಸ್ ನಂಗೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಡಿ, ನಾನು ಡೇಟ್ ನ ಬ್ಲಾಕ್ ಮಾಡ್ಕೊಳ್ತೀನಿ. ನನ್ಗೆ ಅವಾಗ ಏನ್ ಇಶ್ಯೂ ಇತ್ತು ಅಂದ್ರೆ, ಬಿಕಾಸ್ ಐ ವಾಸ್ ಅ ಮೆಡಿಕಲ್ ಸ್ಟೂಡೆಂಟ್, ನಾನು ವರ್ಕ್ ಮ್ಯಾನೇಜ್ ನಾನು ಸ್ಟಡೀಸ್ ಮ್ಯಾನೇಜ್ ಮಾಡ್ತಾ ಇದ್ದೆ, ವರ್ಕ್ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ನನಗೆ ಲಿಮಿಟೆಡ್ ಟೈಮ್ ಅಥವಾ ಡೇ ಇರೋದು. ಎಷ್ಟೊಂದ್ ಸತಿ ಅವರು ಈ ದಿನಕ್ಕೆ ಫಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಆ ದಿನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಆ ದಿನಕ್ಕೆ ನಂಗೆ ಬೇರೆ ದಿನ ಆದ್ರೂ ಇದ್ರೆ ಅದು ಮಾಡಕ್ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಾನು ಇದಕ್ಕಂತ ಬ್ಲಾಕ್ ಮಾಡ್ಕೊಂಡಿರ್ತಾ ಇದೆ ಅಂತ. ಸೊ ಐ ವಾಸ್ ಲೈಕ್ ಪ್ಲೀಸ್ ಹಿಂಗೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬಿಡಿ, ನಾನು ಡೇಟ್ ನ ಬ್ಲಾಕ್ ಮಾಡ್ತೀನಿ, ನಾನು ಡೆಫಿನೆಟ್ಲಿ ಬಿ ದೇರ್ ಅಂಡ್ ಐಲ್ ಬಿ ದೇರ್ ಆನ್ ಟೈಮ್ ಅಂತ. ಅವ್ರು ಓಕೆ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ಹಿಂದಿನ ರಾತ್ರಿ ಮಾಡಿದ್ರು. ಐ ವಾಸ್ ಲೈಕ್ ಫೈನ್, ಇಟ್ಸ್ ಓಕೆ, ಐ ಜಸ್ಟ್ ಗೋ ಅಹೆಡ್ ವಿತ್ ದಿಸ್ ಅಂತ ಅನ್ಕೊಂಡೆ. ಸೊ ನಂಗೆ ಹೇಳಿದ್ರು 7 o'clock ಶಾರ್ಪ್ ನೀವಿಲ್ಲಿ ಇರಬೇಕು ಅಂತ. ಐ ವಾಸ್ ಲೈಕ್ ಡನ್. ನಾನಿರೋದು ಬಸವೇಶ್ವರ ನಗರ್. ಆ ಸ್ಟುಡಿಯೋ ಏರಿಯಾ ಹೇಳಲ್ಲ, ಏರಿಯಾ ಹೇಳಿದ್ರೆ ನಿಮ್ಗೆ ಪ್ರಾಬಬ್ಲಿ ಐಡಿಯಾ ಬಂದ್ಬಿಡುತ್ತೆ. ಐ ಡೋಂಟ್ ವಾಂಟ್ ಟು ಡಿಫೇಮ್ ಎನಿಬಡಿ ಹಿಯರ್, ಬಟ್ ಐ ವಾಂಟ್ ಟು ಪ್ರೆಸೆಂಟ್ ಮೈ ಸೈಡ್ ಆಫ್ ದ ಸ್ಟೋರಿ. ಯಾಕೆ ನಾನು ಮೇಕ್ ಓವರ್ ಶೂಟ್ಸ್ ನ ನಿಲ್ಸಿರೋದು, ಮಾಡ್ತಾನೆ ಇಲ್ಲ. ಇವಾಗ ಯಾರಾದ್ರೂ ಮೆಸೇಜ್ ಮಾಡ್ತಾ ಇದ್ರೆ ಕೂಡ ಐ ಡೋಂಟ್ ಇವನ್ ಓಪನ್ ದ ಮೆಸೇಜ್. ಐ ಆಮ್ ಸಾರಿ, ಬಟ್ ಐ ಡೋಂಟ್ ಇವನ್ ಓಪನ್ ದ ಮೆಸೇಜ್ ಬಿಕಾಸ್ ಆ ಟ್ರಸ್ಟೇ ಹೊಟ್ಟೋಗ್ಬಿಟ್ಟಿದೆ, ಆ ಭರೋಸೆನೆ ಹೊಟ್ಟೋಗ್ಬಿಟ್ಟಿದೆ. ಓನ್ಲಿ ತುಂಬಾ ಸೆಲೆಕ್ಟೆಡ್ ಜನ ಜೊತೆ ಇವಾಗ ಕೆಲಸ ಮಾಡೋದು. ಈಗಲೂ ತುಂಬಾ ಜನ ಅಕ್ಕ ನಿಮ್ದು ಯಾವ್ದಾದ್ರು ಶೂಟ್ಸ್ ಇದ್ರೆ ಹೇಳಿ ನಾವು ಬರ್ತೀವಿ ಅಂತ. ನಾನು ಬೇಡ ಪರವಾಗಿಲ್ಲ, ನನ್ ಚೆನ್ನಾಗಿ ಕಾಣಿಲ್ಲ ಅಂದ್ರೂ ಪರವಾಗಿಲ್ಲ, ಫಿಲ್ಟರ್ ಹಾಕೊಂಡ್ಬಿಡ್ತೀನಿ. ಇಲ್ಲ, ಫಿಲ್ಟರ್ ನಾನು ಯೂಸ್ ಮಾಡಲ್ಲ ಗೈಸ್, ಮುಂಚೆ ತುಂಬಾ ಮಾಡ್ತಿದ್ದೆ, ಇವಾಗ ಮಾಡಲ್ಲ. ನನಗೆ ಚೆನ್ನಾಗಿ ಕಾಣಿಲ್ಲ ಆದ್ರೂ ಪರವಾಗಿಲ್ಲ, ನನಗೆ ಬರುವಷ್ಟು ನನ್ನ ಕೈಲಾಗುವಷ್ಟು ಮೇಕಪ್ ಮಾಡ್ಕೊಳ್ತೀನಿ. ಇನ್ಫ್ಯಾಕ್ಟ್ ನಾನು ಸ್ವಿಶ್ ಡಾನ್ಸ್ ವಿಡಿಯೋಸ್ ಮಾಡಿದಾಗೆಲ್ಲ ಕೂಡ ಮೇಕಪ್ ಮೋಸ್ಟ್ಲಿ ನಾವೇ ಮಾಡ್ಕೊಂಡಿರೋದು. ಒಂದೇ ಒಂದು ಪ್ರಶಾಂತ್ ಸರ್ ಹತ್ರ ಮಾಡಿಸ್ಕೊಳ್ಬೇಕು, ಪ್ರಶಾಂತ್ ಮೇಕ್ ಓವರ್ ಹತ್ರ. ಕಮಿಂಗ್ ಬ್ಯಾಕ್, ನಾನು ಹಿಂಗೆ ಸ್ವಲ್ಪ ಫುಲ್ ಡಿವೇಟ್ ಆಗ್ಬಿಟ್ಟು ಎಲ್ಲ ಹೊಟ್ಟೋಗ್ಬಿಡ್ತೀನಿ. ಸೊ ಎನಿವೇಸ್, ನನ್ನ ಮನೆಯಿಂದ ಆ ಜಾಗ ಇರೋದು 1 hour ದೂರ. ಆಯ್ತಾ. 7 o'clock ಅಂದ್ರೆ ನಾನು 6 o'clock 6 o'clock ಮನೆಯಿಂದ ಹೊರಡಬೇಕು. ಅಟ್ಲೀಸ್ಟ್ 5:30ಗೆ ಎದ್ದೊಳ್ಬೇಕು. ನಂದು ಇನ್ನೊಂದು ಅಭ್ಯಾಸ ಇದೆ. ಐ ಡೋಂಟ್ ನೋ ಇಫ್ ಯು ಗೋಣ ಕಾಲ್ ಇಟ್ ಬ್ಯಾಡ್, ಡರ್ಟಿ ಆರ್ ವಾಟ್ ಎವರ್, ಬಟ್ ನಾನು ಈ ತರ ಬೆಳಗ್ಗೆ ಬೇಗ ಎದ್ದೋಗ್ಬೇಕು ಅಂದ್ರೆ ನಾನು ಹಿಂದಿನ ರಾತ್ರಿನೇ ತಲೆ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋದು, ಫೇಸ್ ವಾಶ್ ಮಾಡ್ಬಿಟ್ಟು ಹಂಗೆ ಹೋಗೋದು. ಆಯ್ತಾ. ಸೊ ದಿಸ್ ಇಸ್ ಮೈ ಹ್ಯಾಬಿಟ್. ಐ ಡೋಂಟ್ ನೋ ವಾಟ್ ಎವರ್, ನಾನು ಜಸ್ಟ್ ಬೀಯಿಂಗ್ ವೆರಿ ಫ್ರಾಂಕ್. ಓಕೆನಾ. ಸೊ 5:30 ನಾನು ಬೆಳಗ್ಗೆ ಎದ್ದೊಳ್ಬೇಕಾಗಿತ್ತು ಅಲ್ಲಿ ಹೋಗ್ಬೇಕು ಅಂತ. ಹಿಂದಿನ ರಾತ್ರಿ ನಾನು ಸ್ನಾನ ಎಲ್ಲ ಮಾಡಿ ತಲೆ ಎಲ್ಲ ವಾಶ್ ಮಾಡಿ ಅರೌಂಡ್ 10:30 ಹಂಗೆ ಮಲ್ಕೊಂಡೆ. 5:30ಗೆ ಎದ್ದೆ, ಎಲ್ಲ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಎಲ್ಲ ಫುಲ್ ಫ್ರೆಶ್ ಕ್ಲೀನ್ ಅಪ್ ಎಲ್ಲ ಮಾಡ್ಕೊಂಡ್ಬಿಟ್ಟು 6 o'clock ಹೊರಟೆ. ಶಾರ್ಪ್ 7 o'clock ಐ ಆಮ್ ದೇರ್. ಆ ಸ್ಟುಡಿಯೋಗೆ ಹೋದ್ರೆ ಒಂದ್ ಸೊಳ್ಳೆನೂ ಇಲ್ಲ. ಲಿಟ್ರಲಿ ನೋ ಬಡಿ ಇಸ್ ದೇರ್. ಐ ಆಮ್ ಲೈಕ್ ವಾಟ್ ಇಸ್ ದಿಸ್, ಶಾರ್ಪ್ 7 o'clock ಅಂತ ಹೇಳ್ಬಿಟ್ಟು ಅಷ್ಟು ದೂರದಿಂದ ನಾನು ಇಲ್ಲಿ ಬಂದಿದ್ದೀನಿ. ಅವ್ರಿಗೆ ಕಾಲ್ ಮಾಡಿದೆ, ಬಿಕಾಸ್ ದೇ ಎಡುಕೇಟ್ ಹೆಡ್ ಅಪ್ರೋಚ್ ಮಿ, ನಾಟ್ ಹರ್ ಸ್ಟೂಡೆಂಟ್. ಅವ್ರಿಗೆ ಕಾಲ್ ಮಾಡಿದೆ ನಾನು. ಐ ವಾಸ್ ಲೈಕ್ ಮ್ಯಾಮ್ ನಾನು ರೀಚ್ ಆಗಿದ್ದೀನಿ, ಏನು ಎಲ್ಲಿ ಹೆಂಗೆ ಅಂತ ಎಲ್ಲ. ಸೊ ಲೈಕ್ ಬಾಬಾ ಮೇಲೆ ಬಂದ್ಬಿಟ್ಟು ಅವ್ರ ಮನೆಗೆ ಕರೆದ್ರು. ಸೊ ಅವ್ರ ಸ್ಟುಡಿಯೋ ಅಲ್ಲೇ ಮನೆ ಇರೋದು ಅವ್ರದ್ದು. ಆಯ್ತಾ. ಶಿ ಕಾಲ್ಡ್ ಮಿ ಅಂಡ್ ದೆನ್ ಐ ವೆಂಟ್. ಆಮೇಲೆ ಟೀ ಕಾಫಿ ಬೇಕಾ ಅಂತೆಲ್ಲ, ಕುಡಿಯೋ ಅಭ್ಯಾಸ ಇಲ್ಲ, ಹಾಲು ಕುಡಿತೀಯ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ, ಅಟ್ ಲೀಸ್ಟ್ ಡ್ರಿಂಕ್ ಮಿಲ್ಕ್. ಅವರೇನೋ ಬದಾಮ್ ಮಿಲ್ಕ್ ಮಾಡ್ಕೊಟ್ರು, ತಿಂಡಿ ಬೇಕಂಗೆ. ಐ ವಾಸ್ ಲೈಕ್ ನೋ, ಐ ಆಮ್ ಗುಡ್, ಐ ಆಮ್ ಫೈನ್ ಅಂತ. ಯಾರು ಬಂದಿಲ್ಲ, ಅವರು ಅವ್ರ ಕೆಲಸದಲ್ಲಿ ಬಿಸಿ ಇದ್ರು. ಶಿ ವಾಸ್ ಲೈಕ್ ಬರ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಹಂಗೆ ಹಿಂಗೆ ಅಂತ. 7 o'clock ಐ ಆಮ್ ದೇರ್. ನೋಟ್ ದಿಸ್, 10 o'clock ಹರ್ ಸ್ಟೂಡೆಂಟ್ ಕಮ್ಸ್ ಅಟ್ 10 o'clock. 3 hours ಅಲ್ಲಿ ಕತ್ತ ತರ ನಾನು ಕೂತ್ಕೊಂಡಿದ್ದೀನಿ. ನನ್ಗೆ ಏನ್ ಮಾಡ್ತಾ ಇದೀನಿ ಅಂತ ಗೊತ್ತಾಗ್ತಾರೆ. ನಂಗೆ ಫುಲ್
ಒಳಗಡೆಯಿಂದ ಉರಿ 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 ಆಲ್ರೆಡಿ 7 o'clockಗೆ ಹತ್ತಿತ್ತು, 10 ಗಂಟೆವರೆಗೂ ಫುಲ್ ಬೂದಿ ಆಗೋಗ್ಬಿಟ್ಟಿದೆ. ಐ ವಾಸ್ ಸೋ ಪಿಶ್. ನಂಗೆ ಈ ತರ ವೇಟ್ ಮಾಡಕ್ ಆಗೋದಿಲ್ಲ. ಮೈ ಮೈಂಡ್ ಫ್ಲಿಪ್ಸ್. ಐಮ್ ಲೈಕ್, ಹೌ ಕ್ಯಾನ್ ಯು ನಾಟ್ ರೆಸ್ಪೆಕ್ಟ್ ಸಂಬಡೀಸ್ ಟೈಮಿಂಗ್? ನೀನ್ ಇವಾಗ 7 ಗಂಟೆ ಅಂತ ಹೇಳಿದ್ವಿ ಅಂದ್ರೆ ಗುರು ನೀನ್ ಅಲ್ಲಿ 7 ಗಂಟೆಗೆ ಇರ್ಬೇಕು, ಅದನ್ನೇ ನಾನು ನಂಬಿಟ್ಟು ಬರ್ತಾ ಇರೋದು. ಲೈಕ್ ಅಷ್ಟು ಗೊತ್ತಾಗಲ್ಲ. ಇವಾಗ ನಂಗೆ ಫುಲ್ ಇರಿಟೇಟ್ ಆಗ್ತಾ ಇದೆ ಅದು ಯೋಚನೆ ಮಾಡಿ. 10 o'clock ಶೀಸ್ ಕಮ್. ಓಕೆ, ಅಟ್ಲೀಸ್ಟ್ ಬೇರೆ ಸ್ಟೂಡೆಂಟ್ಸ್ದು ಅವರೆಲ್ಲರೂ ಒಂದು 9-9:30 ಹಂಗೆ ಬಂದಿದ್ದಾರೆ. ಈ ಅಮ್ಮ 10 ಗಂಟೆಗೆ ಬಂದಿದ್ದಾರೆ. ಆಮ್ ಲೈಕ್ ಓಕೆ ಫೈನ್, ಸುಮ್ಮನೆ ಕೂತಿದ್ದೀನಿ, ಔಟ್ಫಿಟ್ ನೋಡ್ತೀನಿ. ಔಟ್ಫಿಟ್ ತೋರಿಸ್ತಾರೆ, ಇದೇ ನಿಮ್ಮ ಔಟ್ಫಿಟ್, ಚೇಂಜ್ ಮಾಡ್ಕೊಂಡು ಬನ್ನಿ ಅಂದ್ರೆ ಐ ಆಮ್ ಶಾಕ್ಡ್. ಅವ್ರು ನನಗೆ ಫೋಟೋ ತೋರಿಸಿರೋ ಔಟ್ಫಿಟ್ ಅದಲ್ವೇ ಅಲ್ಲ, ಇಟ್ ಇಸ್ ಸಮಥಿಂಗ್ ಎಲ್ಸ್ ಓನ್ಲಿ, ಯಾವುದೋ ಬೇರೆದಿದೆ. ಓಕೆನಾ? ಅಂಡ್ ದೆನ್ ನಾನು ಅವ್ರಿಗೆ ಮೆಜರ್ಮೆಂಟ್ಸ್ ಮುಂಚೆನೆ ಕಳಿಸಿದೆ. ಆವಾಗಂತೂ ನಾನು ಫುಲ್ ಗಟ್ಟಿ ಆಗಿದ್ದೆ. ಓಕೆ, ಸೊ ನಾನು ಆವಾಗ ತುಂಬಾ ಸ್ಪೆಸಿಫಿಕ್ ಆಗಿದ್ದೆ. ದೀಸ್ ಆರ್ ಮೈ ಮೆಜರ್ಮೆಂಟ್ಸ್, ಪ್ಲೀಸ್ ಈ ತರ ಆಲ್ಟರ್ ಮಾಡಿ ಇಟ್ಕೊಳ್ಳಿ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳಿದೆ. ಅವರು ಓಕೆ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಶಿ ಕೇಮ್ ಲೇಟ್. ಶಿ ಕೇಮ್ ವಿತ್ ಅ ವೆರಿ ಡಿಫರೆಂಟ್ ಔಟ್ಫಿಟ್ ದ್ಯಾನ್ ವಾಟ್ ವಾಸ್ ಡಿಸೈಡೆಡ್. ಥರ್ಡ್ಲಿ, ಆಲ್ಟ್ರಿ ಮಾಡಿಲ್ಲ, ನಾನು ಅದ್ರಲ್ಲಿ ಮುಳುಗೋದೆ. ಇಟ್ ವಾಸ್ ಅ ಬ್ಲಡಿ ಗೌನ್. ಓಕೆ, ಇಟ್ ವಾಸ್ ಅ ಗೌನ್. ಐ ವಾಸ್ ಡ್ರೌನಿಂಗ್ ಇನ್ ಇಟ್. ನಾನು ಹಾಕೊಂಡ್ರೆ ಇಲ್ಲೆಲ್ಲ ಫುಲ್ ಲೂಸ್. ಓಕೆನಾ? ಈ ಒಳ್ಳೆ ಈ LKG ಮಕ್ಕಳಿಗೆ ದೊಡ್ಡ ಸೈಜ್ ಯೂನಿಫಾರ್ಮ್ ತಗೊಳ್ತಾರೆ ಗೊತ್ತಲ್ಲ, ಅಂದ್ರೆ ಅವ್ರು ಬೆಳೀತಾ ಬಿಟ್ಟು ಅಟ್ಲೀಸ್ಟ್ 3rd ಸ್ಟ್ಯಾಂಡರ್ಡ್ ವರ್ಗು ಬರ್ಲಿ ಅಂತ, ಸೇಮ್ ಹಂಗೆ ಕಾಣ್ತಾ ಇದೆ. ಐ ವಾಸ್ ಸೋ ಪಿಸ್ಡ್. ನಾನು ಅವಾಗ ಅವ್ರ ಎಡುಕೇಟರ್ಗೆ ಹೇಳಿದೆ, ನನ್ಗೆ ಏನ್ ಗೊತ್ತಾ, ನಾವ್ ವೆನೆವರ್ ಡೀಲಿಂಗ್ ವಿತ್ ಎನಿ ಸಿಚುವೇಶನ್ ಹೆಂಗೆ ಅಂದ್ರೆ ತುಂಬಾ ನಂಗೆ ಆಗ್ತಾ ಇರುತ್ತೆ, ಇರಿಟೇಟ್ ಆಗ್ತಾ ಇರುತ್ತೆ, ಅದು ಬಿಲ್ಡಪ್ ಆಗ್ತಾ ಇರುತ್ತೆ. ಪರವಾಗಿಲ್ಲ ಸ್ವಲ್ಪ ಎಂಪತಿ ಮತ್ತೆ ಸಿಂಪತಿ ಜಾಸ್ತಿ ನನಗೆ ಲೈಫ್. ನನ್ಗೆ ಅನ್ಸುತ್ತೆ ಇಟ್ ಇಸ್ ವೆರಿ ಬ್ಯಾಡ್ ಫಾರ್ ಮೀ. ಯಾಕಂದ್ರೆ ನಾನು ತುಂಬಾ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ. ಇವ್ರು ಪ್ರಾಬಬ್ಲಿ ಎಲ್ಲರೂ ಲೇಟ್ ಬರ್ತಾರೆ, ಅದಕ್ಕೆ ಅಷ್ಟು ಬೇಗ ಟೈಮ್ ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ಆಮೇಲೆ ಒಂದೇ ಟೈಮಿಗೆ ಲೇಟ್ ಆಗಿ ಬರ್ತಾರೆ. ಇಟ್ ವಾಸ್ ಅ ನೋನ್ ಥಿಂಗ್ ಫಾರ್ ಎವ್ರಿಬಡಿ. ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡೆ. ಆಮೇಲೆ ಇನ್ನೊಂದು, ನನ್ ಮೇಕಪ್ ಮಾಡೋರು ಇದ್ರಲ್ಲ, ಅವರು ಪಾಪ ಮಕ್ಳು ಇರ್ಬೇಕು, ಮನೆ ಮಕ್ಕಳು ಸಂಸಾರ ಎಲ್ಲ ಮುಗಿಸ್ಕೊಂಡ್ ಬಂದಿರ್ತಾರೆ ಅದಕ್ಕೆ. ಬಟ್ ಆದ್ರೂ ನಂಗೆ ಹೇಳ್ಬೋದಿತ್ತಲ್ಲ 5 ಗಂಟೆಗೆ ಬಾ ಅಂತ. ಇನ್ನೊಂದು, ಮತ್ತೆ ಔಟ್ಫಿಟ್ ಆಲ್ಟರ್ ಮಾಡಿಲ್ಲ. ಕೇಳಿದೆ ಅವ್ರಿಗೆ, ಯಾಕೆ ಈ ಔಟ್ಫಿಟ್ ನೀವು ಹೇಳದೆ ಬರದೆ ಅಂದ್ರೆ ಅವ್ರಿಗೆ ಒಂದು ಔಟ್ಫಿಟ್ ಏನೋ ಇದೆಯಂತೆ, ಶುರು ಮಾಡ್ಕೊಂಡಿದ್ರಂತೆ. ಸಮ್ ರೆಂಟಲ್ ಬಿಸ್ನೆಸ್ ಶಿ ಹ್ಯಾಸ್ ಸ್ಟಾರ್ಟೆಡ್. ಸೊ ಶಿ ಇಸ್ ಲೈಕ್, ಇಲ್ಲ ನಮ್ದೇ ಔಟ್ಫಿಟ್ ಮಾಡ್ತಾ ಇದೀವಿ ಅದಕ್ಕೆ ಇತ್ತಂತೆ. ಅಷ್ಟಕ್ಕೆ ಪಾಪ ಕಷ್ಟಪಟ್ಟು ಶುರು ಮಾಡಿರ್ತಾರೆ, ಅದಕ್ಕೆ ಅವ್ರಿಗೆ ಪ್ರಮೋಷನ್ ಎಲ್ಲ ಮಾಡ್ಕೊಳಕ್ ಬೇಕು ಅಂತ ಇರುತ್ತೆ ಅಂತ. ನಾನು ಆದ್ರೆ ತುಂಬಾ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಅದು ಒಳಗಡೆ ಫುಲ್ ಬಾಟ್ಲ್ ಅಪ್ ಆಗಿ ಬಿಲ್ಡ್ ಆಗಿ ಹೆಂಗ್ ಬರ್ಸ್ಟ್ ಔಟ್ ಆಗ್ತೀನಿ ಅಂದ್ರೆ, ಅವ್ರೇನು ಅನ್ಕೋಬೇಕಂದ್ರೆ ಓ ಮೈ ಗಾಡ್ ಈ ಅಮ್ಮನ್ಗೆ ಎಷ್ಟು ಆಟಿಟ್ಯೂಡ್ ಇದೆ. ಅದೇ ತರ ನಾನು ಆಗೋದಷ್ಟು ತಗೊಳ್ತೀನಿ. ಇನ್ ಎನಿ ರಿಲೇಶನ್ಶಿಪ್ ಆಲ್ಸೋ, ಆಯ್ತಾ, ಇನ್ ಎನಿ ರಿಲೇಶನ್ಶಿಪ್ ಆರ್ ಫ್ರೆಂಡ್ಶಿಪ್ ಆಲ್ಸೋ ನಾನು ಆಗೋದಷ್ಟು ತಗೊಳ್ತೀನಿ. ಆಫ್ಟರ್ ಅ ಪಾಯಿಂಟ್, ಆಫ್ಟರ್ ಐ ಡನ್, ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ವಿ ಗಾಟ್ so much of gunk ಕಾಣಿಸ್ತಿದ್ಯಾ? ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಎನಿವೇಸ್, ನಾನು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋಕೆ ಇದನ್ನು ಯೂಸ್ ಮಾಡ್ತಾ ಇದ್ದೆ. ಓಕೆ, ಕಮಿಂಗ್ ಬ್ಯಾಕ್, ಐ ಗೆಟ್ ಸೋ ಡಿಸ್ಟ್ರಾಕ್ಟೆಡ್. ಕಮಿಂಗ್ ಬ್ಯಾಕ್, ನಾನು ಓಕೆ ಆಗೋದಷ್ಟು ನಾನು ತಗೊಳ್ತೀನಿ. ಅದು ಒಂದು ಪಾಯಿಂಟ್ ಆದ್ಮೇಲೆ ಆಗಲ್ಲ, ಆಯ್ತಾ. ಅವರು ಮೇಕಪ್ ಶುರು ಮಾಡಿದ್ರು. ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನೋ ರೆಫರೆನ್ಸ್ ಪಿಕ್ಚರ್ ಆಲ್ಸೋ. ಏನೋ ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ. ಐಮ್ ಲೈಕ್ ಓಕೆ ಲೆಟ್ ಮಿ ಹೆಲ್ಪ್. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ತುಂಬಾ ನರ್ವಸ್ ಆಗಿರ್ತಾರೆ. ಅಂದ್ರೆ ಇಟ್ಸ್ ದೇರ್ ಫಸ್ಟ್ ಟೈಮ್ ಅಂಡ್ ದಿಸ್ ಇಸ್ ದೇರ್ ರಿಸಲ್ಟ್ ಡೇ. ಲೈಕ್ ಎಕ್ಸಾಮ್ ವೈವಾದಲ್ಲಿ ಹೆಂಗ್ ನರ್ವಸ್ ಆಗ್ತೀರಾ ಹಂಗೆ. ಕೆಲವು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ವಿಚ್ ಇಸ್ ವೆಲ್ ಅಂಡ್ ಗುಡ್. ಸಮ್ ಆಫ್ ದೆಮ್ ಆರ್ ಲೈಕ್ ರಿಯಲಿ ಸ್ಕೇರ್ಡ್. ಓಕೆ, ಐ ಅಂಡರ್ಸ್ಟ್ಯಾಂಡ್ ದಟ್. ಶಿ ಇಸ್ ನಾಟ್ ಪ್ರಿಪೇರ್ಡ್ ಅಂಡ್ ಕಮ್. ಆಮೇಲೆ ನಾನೇ ಗೂಗಲ್ ಮಾಡ್ಬಿಟ್ಟು ಅವ್ರಿಗೆ ತೋರಿಸಿದೆ. ಐ ಥಿಂಕ್ ಈ ಹೇರ್ ಸ್ಟೈಲ್ನ ಟ್ರೈ ಮಾಡ್ಬೋದು, ಅಟ್ಲೀಸ್ಟ್ ಈ ಲುಕ್ನ ಟ್ರೈ ಮಾಡೋಣ ಹಂಗೆ ಹಿಂಗೆ ಅಂತ ಅನ್ಕೊಂಡೆ. ನಾನು ಅವ್ರಿಗೆ ಹೇಳಿದೆ. ಶಿ ಇಸ್ ಲೈಕ್ ಓಕೆ ಫೈನ್. ಶಿ ಸ್ಟಾರ್ಟೆಡ್ ಇಟ್. ಇಟ್ ವಾಸ್ ಸೋ ಬ್ಯಾಡ್. ಐ ಡೋಂಟ್ ನೋ ಹೌ ಟು ಟೆಲ್ ಯು. ಓ ಮೈ ಗಾಡ್, ನಂಗೆ ಫುಲ್ ಅಳು ಬರ್ತಾ ಇದೆ. 1 ಸೆಕೆಂಡ್ಗೆ ನಾನು ನನ್ನ ಮುಖ ನೋಡ್ಕೊಂಡ್ಬಿಟ್ಟು ಯಾರು ಈ ಆಂಟಿ ಅಂತ ಅನ್ಸ್ಬಿಡ್ತು. ಆ ಲೆವೆಲ್ಗಿತ್ತು, ಆಯ್ತಾ. ಹೇರ್ ಸ್ಟೈಲ್ ಕೂಡ ಹೆಂಗೆ ಅಂದ್ರೆ, ಈ ಮದ್ವೆಯಲ್ಲಿ ರಿಸೆಪ್ಷನ್ ಅಲ್ಲೆಲ್ಲ ಅಮ್ಮಗೋಸ್ಕರ ಮಾಡ್ತಾರೆ ಗೊತ್ತಾ. ಇನ್ನೊಂದು ಬ್ರೈಡ್ ಹ್ಯಾಸ್ ಫುಲ್ ಲೈಕ್ ಜಿಗಿ ಹಂಗೆ, ಮತ್ತೆ ಅಮ್ಮಗೋಸ್ಕರ ಹಿಂಗ್ ಬನ್ನ ಅಂದ್ಬಿಟ್ಟು ಇಲ್ಲಿಂದ ಹಿಂಗೆ ಕರ್ಲ್ಸ್ ಆಚೆ ಬರುತ್ತೆ ಅಲ್ಲ, ಫುಲ್ ಅದೇ ತರ ಇತ್ತು. ನಂಗೆ ಫುಲ್ ಅಡು ಬರ್ತದೆ. ನಂಗೆ ಶೂಟ್ ಮಾಡೋಕೆ ಇಷ್ಟ ಇಲ್ಲ. ಮನೆಗೆ ಹೋಗ್ತೀನಿ, ನಮ್ಗೆ ನಿಂಗೆ ದುಡ್ಡು ಬೇಡ, ಅಡ್ವಾನ್ಸು ಬೇಡ, ಏನು ಬೇಕಾಗಿಲ್ಲ ಅಂತ ಫುಲ್ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ನಾನು. ಅಂಡ್ ಐ ಟೋಲ್ಡ್ ದ ಎಡುಕೇಟರ್ ಆಲ್ಸೋ, ಐ ಆಮ್ ಲೈಕ್ ಸಿ ಮ್ಯಾಮ್, ಅಕ್ಕ, ಆಂಟಿ ಏನ್ ಬೇಕೆಲ್ಲ ಕರೆದು ಬಿಡ್ತೀನಿ, ನಂಗೆ ಬಿಟ್ಬಿಡಿ, ನನ್ ಮನೆಗೆ ಹೋಗ್ಬೇಕು ಅಂತ. ಸೊ ಅವ್ರು ನನ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಓನ್ಲಿ ಗೋಯಿಂಗ್ ಟು ಬಿ ದೇರ್ ಫಾರ್ 6 hours ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ ಫೈನ್. 7 o'clock ಐ ವೆಂಟ್. ನನ್ನ ಪ್ರಕಾರ ಮಧ್ಯಾಹ್ನ ಐ ಶುಡ್ ವಿನ್ ಡನ್. ಆಬ್ವಿಯಸ್ಲಿ 10 o'clock ಶುರು ಆಗಿದೆ, ಇವಾಗ 4 ಗಂಟೆ ಆಗಿದೆ, ಆಯ್ತಾ. ನಾನು ಊಟನೂ ಮಾಡಿಲ್ಲ. ಅವ್ರು ಆಕ್ಚುಲಿ ಶುಡ್ ಇನ್ ದ ಸ್ಟೂಡೆಂಟ್. ಸೊ ಯೂಶಲಿ ಎಡುಕೇಟರ್ಸ್
ಕೊಡಲ್ಲ. ಯಾವ ಸ್ಟೂಡೆಂಟ್ ಪೋರ್ಟ್ಫೋಲಿಯೋಗೆ ಅಂತ ಕರೆದಿರ್ತಾರಲ್ಲ ಅವ್ರ ಊಟ ಕೇಳ್ಬಿಟ್ಟು ದೇ ಆರ್ಡರ್ ಫುಡ್ ಫಾರ್ ಯು. ಅಂದ್ರೆ ಟ್ರಾವೆಲ್ ಇದೂನು ಅವರೇ ನೋಡ್ಕೊಳ್ತಾರೆ. ಯಾಕಂದ್ರೆ ಪೇ ಇಸ್ ವೆರಿ ಲೆಸ್. ಐ ಆಮ್ ಆನೆಸ್ಟ್ಲಿ ಟೆಲಿಂಗ್ ಯು, ಪೇ ಇಸ್ ವೆರಿ ಲೆಸ್. ಇವಾಗ ಪ್ರಾಬಬ್ಲಿ ಒಂದು 4-5 ಸಾವಿರ 6 ಸಾವಿರ ಕೊಡ್ತಾ ಇರ್ಬೋದು, ಬಟ್ ಆವಾಗಂತೂ ಇನ್ನೂ ಕಮ್ಮಿ ಇತ್ತು ಆಯ್ತಾ. ಊಟನೂ ಕೊಟ್ಟಿಲ್ಲ. ಐ ಆಮ್ ಲೈಕ್ ಆಯ್ತು ಇದೆ ಬೇಕಲ್ಲ ನಿಮ್ಗೆ, ಆಯ್ತು ತಗೊಂಡ್ ಸಾಯಿರಿ, ನಾನು ಹೋಗ್ತೀನಿ ಮನೆಗೆ, ನಿಮ್ದು ಏನಿದೆ ಶೂಟ್ ಹೇಳ್ಬಿಡಿ, ಹೋಗಿ ಮಾಡೆಲ್ ಆಗಿ ನಿಂತ್ಕೊಂಡ್ ಬರ್ತೀನಿ. ಬಿಕಾಸ್ ನಥಿಂಗ್ ವಾಸ್ ಫೇವರಿಂಗ್ ಮೀ. ಐ ವಾಸ್ ಲುಕಿಂಗ್ ಶಿಟ್. ದಿ ಔಟ್ಫಿಟ್ ವಾಸ್ ಬ್ಯಾಡ್, ದ ಹೇರ್ ವಾಸ್ ಬ್ಯಾಡ್, ದೇ ವರ್ ನಾಟ್ ಆನ್ ಟೈಮ್, ಐ ವಾಸ್ ಸೋ ಹಂಗ್ರಿ. ಇದೆಲ್ಲ ನಂಗೆ ಫುಲ್ ಅಲ್ಲಿ ಆಗೋಗ್ಬಿಟ್ಟಿತ್ತು, ಹಂಗೆ ಇರಿಟೇಷನ್. ಸೊ ಐಸ್ ಲೈಕ್ ಓಕೆ ನಾನು ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಅವ್ರಿಲ್ಲ ಎಲ್ಲ ವೇಟ್ ಮಾಡಿ ಎಲ್ಲರದು ಮುಗ್ದಾದ್ಮೇಲೆ, ಎಲ್ಲ ಮಾಡಲ್ಸ್ ಮುಗ್ದಾದ್ಮೇಲೆ ಒಂದಾದ್ಮೇಲೆ ಒಂದು ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ ಫೈನ್. ಐ ಥಿಂಕ್ ಐ ವಾಸ್ ದ ಥರ್ಡ್ ಮಾಡೆಲ್. ಇವ್ರು ಇಷ್ಟು ಲೇಟ್ ಬಂದ್ರು, ಅದು ಹೆಂಗೋ ಬೇಗ ಮಾಡಿದ್ದಾರೆ, ಅಟ್ಲೀಸ್ಟ್ ಅದಕ್ಕಾದ್ರೂ ಅವ್ರಿಗೆ ಕಮೆಂಟ್ ಮಾಡಬೇಕು ನಾನು. ಸೊ ಐ ವಾಸ್ ದ ಥರ್ಡ್ ಮಾಡೆಲ್. ನಾನು ಮುಂಚೆ ಇನ್ನ ಇಬ್ಬರಿತ್ತು, ಅವ್ರದ್ದು ಫುಲ್ ಆಗಿತ್ತು. ಅಂಡ್ ದೇ ವರ್ ಅದರ್ ಕ್ರಿಯೇಟರ್ ಫ್ರೆಂಡ್ಸ್ ಆಫ್ ಮೈನ್ ಆಲ್ಸೋ. ದೇ ಲುಕ್ ರಿಯಲಿ ಪ್ರಿಟಿ ಆಯ್ತಾ. ನಮ್ಗೆ ಒಳಗಡೆಯಿಂದ ಅಳು ಬರ್ತಾ ಇದೆ, ಸ್ವಲ್ಪ ಉರಿತಾ ಇದೆ, ಇವ್ರು ಹಿಂಗೆ ಕಾಣ್ತಾ ಇದ್ದಾರೆ, ನಾನು ಯಾಕೆ ಹಿಂಗೆ ಅಂತ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಥರ ಅನ್ಸ್ತಾ ಇತ್ತು. ಸೊ ಅದಾದ್ಮೇಲೆ ಪೋರ್ಟ್ಫೋಲಿಯೋ ಶೂಟ್ ಗಂತ ಹೋಗಿ ನಿಂತ್ಕೊಂಡು ಅವ್ರಿಬ್ರು ಮುಗಿಸಿದ್ರು. ನಂದು ಮುಗೀತು. ಅದು ಮುಗಿದ ತಕ್ಷಣ ಐ ವಾಸ್ ಲೈಕ್ ಐ ಆಮ್ ಗೋನಾ ಲೀವ್. ಓಕೆ ಐ ವಾಸ್ ಲೈಕ್ ಐ ಆಮ್ ಡನ್. ಸೊ ನಾ ಹೋಗ್ತೀನಿ, ನೀವು ಮಿಕ್ಕಿದ ಪೇಮೆಂಟ್ ಏನಿದೆ ಅದನ್ನೆಲ್ಲ ಕಳಿಸ್ಬಿಡಿ ಅಂತ. ಅಂದಾಗ ಓಕೆ ಗುರು ಚೆನ್ನಾಗಿಲ್ಲ, ಓಕೆ ನೀವು ನಂಗೆ ಇಷ್ಟೆಲ್ಲ ನಾನು ಕಷ್ಟಪಟ್ಟು ನನ್ನ ಜೀವ ಆತ್ಮ ರಕ್ತ ಎಲ್ಲ ಸುರಿದಿದ್ದಕ್ಕೆ ನಂಗೆ ದುಡ್ಡು ಅಟ್ಲೀಸ್ಟ್ ಬರಲಿ, ಸ್ವಲ್ಪ ದುಡ್ಡು ಅಟ್ಲೀಸ್ಟ್ ಬರಲಿ, ನಂಗೆ ಟ್ರಾವೆಲ್ಗೆ ಆಗುತ್ತೆ ಅನ್ನೋ ರೀತಿ ಇತ್ತು. ಸೊ ಐ ವಾಸ್ ಲೈಕ್ ಐ ಆಮ್ ಲೀವಿಂಗ್. ಅಂಡ್ ದೆನ್ ಅವರು ಓಕೆ ಒಂದು ಆ ಎಡುಕೇಟರ್ ಇದ್ರಲ್ಲ, ಶಿ ವಾಸ್ ಲೈಕ್ ಓಕೆ 1 second, ಹೇ ಸಿರಿ set an alarm for 2 minutes. ಅವ್ರ ಎಡುಕೇಟರ್ ಇದ್ರಲ್ಲ, ಅವ್ರು ಇಲ್ಲ ಎದ್ಬಿಟ್ಟು ಹೋಗಿ ಎಲ್ರದ್ದು ಗ್ರೂಪ್ ವಿಡಿಯೋ ಮಾಡಬೇಕು, ಗ್ರೂಪ್ ಫೋಟೋ ಮಾಡಬೇಕು, ಹಂಗೆ ಹಿಂಗೆ ಅಂತ ಎಲ್ಲ. ಐ ವಾಸ್ ಲೈಕ್ ಲಿಸನ್ ಅಕ್ಕ, ಐ ಹ್ಯಾವ್ ನಾಟ್ ಅಗ್ರಿ ಟು ದಿಸ್. ನಾನು ಹೇಳ್ದೆ ನನ್ನ ಕಡೆಯಿಂದ ಒಂದು ರೀಲ್ ಕೊಡ್ತೀನಿ, ನಾನು ಹಿಂಗೆ ಕಾಣ್ತಾ ಇದೀನಿ. ನನ್ಗೆ ಇನ್ನೊಂದು ಏನಂದ್ರೆ ಐ ಡೋಂಟ್ ನೋ ಹೌ ಅದರ್ಸ್ ಡೂ ಇಟ್, ಬಟ್ ನನ್ನ ಕೈ ನಿಜ ಮಾಡೋಕ್ಕಾಗಲ್ಲ. ನಂಗೆ ಆ ಥರ ಗುಂಪಲ್ಲಿ ಗೋವಿಂದ ಆಗಕ್ಕೆ ಇಷ್ಟ ಇಲ್ಲ ಅಂತ, ಸ್ಪೆಷಲಿ ಲುಕಿಂಗ್ ಲೈಕ್ ದ್ಯಾಟ್. ಯಾಕಂದ್ರೆ ನನಗೆ ಗೊತ್ತು ಫ್ರಮ್ ಯುವರ್ಸ್ ಪಾಯಿಂಟ್ ಆಫ್ ವ್ಯೂ ನೀವು ಎಲ್ಲರೂ ಜಸ್ಟ್ ಮಾಡ್ತಿರೋದ ಗೊತ್ತು ನನಗೆ. ಓ ಇವಳಿಂಗ್ ಕಾಣ್ತದೆ, ಇವಳಿಂಗ್ ಕಾಣ್ತದೆ. ಅದು ಅವಾಗ ಆ ಟೈಮಲ್ಲಿ ನಾನು ಏನೋ ಶುರು ಮಾಡ್ತಾ ಇದ್ದೆ. ಸೊ ನಮ್ಮ ಇನ್ಸೆಕ್ಯೂರಿಟಿ ವಾಸ್ ಅಟ್ ಪೀಕ್. ಐ ವಾಸ್ ಲೈಕ್ ನೋ ಇಟ್ಸ್ ನಾಟ್ ಪಾಸಿಬಲ್. ಆಮೇಲೆ ಅವ್ರ ಕಡೆಯಿಂದ ಎಡುಕೇಟರ್ ಕಡೆಯಿಂದ ಇನ್ನೊಬ್ಬರು ಬರ್ತಾರೆ. ಅವ್ರು ಯಾರು ಅಂತ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಯಾರು ಅಂತ. ಸೊ ಹೇಳಕ್ ಹೋಗಲ್ಲ. ಅವರು ಬಂದ್ಬಿಟ್ಟು ಇಲ್ಲ ಹೌ ಕ್ಯಾನ್ ಯು ಡೂ ದಿಸ್ ಇಸ್ ಸೋ ಅನ್ಪ್ರೊಫೆಷನಲ್, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದಾರೆ. ಐ ಆಮ್ ಲೈಕ್ ಲಿಸನ್, ಐ ಪೇ ಯು ಬ್ಯಾಕ್, ಐ ಡೋಂಟ್ ಕೇರ್, ಐ ಆಮ್ ಗೋಯಿಂಗ್ ಬಿಕಾಸ್ ದಿಸ್ ಇಸ್ ವೆರಿ ಡಿಸ್ರೆಸ್ಪೆಕ್ಟ್ಫುಲ್ ಫಾರ್ ಮೀ. ನೀವು ಒಟ್ನಲ್ಲಿ ಏನೂ ಮೇಂಟೈನ್ ಮಾಡಿಲ್ಲ, ಇನ್ನ ಊಟ ಕೂಡ ಕೊಟ್ಟಿಲ್ಲ ನನಗೆ ಆಯ್ತಾ. ಲೈಕ್ ಹೌ ಮಚ್ ಕ್ಯಾನ್ ಐ ಟೇಕ್? ಐ ವಾಸ್ ಲೈಕ್ ಐ ಆಮ್ ಗೋಯಿಂಗ್ ಟು ಲೀವ್ ಅಂತ ಹೇಳ್ಬಿಟ್ಟು ಹೊರಬಿಟ್ಟು ಬಂದೆ. ಅದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ ಇದ್ರ ಸವಾಸನೆ ಬೇಡ, ಯಾರು ಕರೀಲಿ, ಯಾರ್ದು ಎಷ್ಟೇ ಹೆಸರಾಗಿರ್ಲಿ, ಐ ಆಮ್ ನಾಟ್ ಗೋಯಿಂಗ್, ಐ ಡೋಂಟ್ ಡಿಸರ್ವ್ ದಿಸ್, ಐ ಡೋಂಟ್ ವಾಂಟ್ ದಿಸ್ ಅಂತ ನಾನು ಫಿಕ್ಸ್ ಆಗೋಗ್ಬಿಟ್ಟಿದೆ. ಅದಾದ್ಮೇಲೆ ಆಗಿದ್ದು ಇನ್ನೊಂದು ಇನ್ಸಿಡೆಂಟ್ ವಾಸ್ ದಿ ಎಂಡ್. ಇಟ್ ಜಸ್ಟ್ ಬ್ರೋಕ್ ಮೈ ಹಾರ್ಟ್, ಬ್ರೋಕ್ ಮೈ ಫೇತ್, ಮೈ ಬಿಲೀಫ್ ಎಲ್ಲ ಮುರಿದೋಯ್ತು ಆಯ್ತಾ. ಸೊ ಅದಾದ್ಮೇಲೆ ನಾನು ಆಲ್ಮೋಸ್ಟ್ ನಿಲ್ಸ್ಬಿಟ್ಟಿದ್ದೆ. ಅದಾದ್ಮೇಲೆ ಒನ್ ಆಫ್ ಮೈ ಫ್ರೆಂಡ್ ಟೆಕ್ಸ್ಟ್ ಮೀ, ಇಸ್ ಅ ರಿಯಲಿ ಗುಡ್ ಫ್ರೆಂಡ್ ಆಫ್ ಮೈ. ಇಸ್ ಲೈಕ್ ದಿಶಾ, ಇವ್ರಿಗೆ ಈ ತರ ಅವ್ರು ಡೆಮೋ ಕ್ಲಾಸ್ಗೋಸ್ಕರ ಮಾಡೆಲ್ ಬೇಕು. ಸೊ ಯಾರು ಸ್ಟೂಡೆಂಟ್ ಮಾಡಲ್ಲ, ಎಡುಕೇಟರ್ ಅವರೇ ಮಾಡ್ತಾರೆ. ಶಿ ಇಸ್ ರಿಯಲಿ ಗುಡ್, ಶಿ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ಅಂದ್ರು. ಐ ವಾಸ್ ಲೈಕ್ ಓಕೆ ಫೈನ್, ಇಫ್ ಯೂರ್ ಸೇಯಿಂಗ್ ಅಂಡ್ ಐ ವಾಸ್ ಪೇಮೆಂಟ್ ಎಷ್ಟು ಹಿಂಗೆ ಅಂತ ನಂಗೆ ಹೇಳಿದ್ರು. ಐ ವಾಸ್ ಲೈಕ್ ಫೈನ್, ಐ ರಿಯಲಿ ಡೋಂಟ್ ಫೀಲ್ ಲೈಕ್ ಇಟ್ಸ್ ವರ್ತ್ ಡೂಯಿಂಗ್ ಇಟ್. ಬಟ್ ನೀನ್ ಹೇಳ್ತಾ ಇದೆಯಾ, ನೀನ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಿನ್ಗೆ ಇಷ್ಟ ಆಯ್ತು ಅಂತ ಹೇಳಿದಕ್ಕೆ ನಾನು ಮಾಡಕ್ ರೆಡಿ ಇದ್ದೀನಿ ಅಂತ ನಾನು ಹೇಳಿದೆ. ಸೇಮ್ ಸ್ಟೋರಿ. ನನ್ ತಪ್ಪು ನಂದು. ನಾನ್ ನಂಬಿಟ್ ವಾಪಸ್ ಹೋದ್ನಲ್ಲ, ತಪ್ಪು ನಂದು, ಬೇರೆ ಯಾರ್ದು ಅಲ್ಲ. ಐ ಫುಲ್ ಅಕೌಂಟಬಿಲಿಟಿ, ಐ ಟೇಕ್ ಫುಲ್ ಬ್ಲೇಮ್ ಆನ್ ಮೈ ಸೆಲ್ಫ್. ಓಕೆನಾ, ಸೇಮ್ ಸ್ಟೋರಿ. ಸೊ ಇವ್ರು ನನಗೆ 9 ಗಂಟೆಗೆ ಬಾ ಅಂತ ಹೇಳಿದ್ರು. ಅಗೇನ್ ಈ ಜಾಗನೂ ನನ್ನ ಮನೆಯಿಂದ ತುಂಬಾನೇ ದೂರ ಇದೆ, ನಾ ಇರೋದು ಬಸ್ ಸ್ಟೇಷನ್ ಆಗ. ಐ ವಾಸ್ ಲೈಕ್ ಓಕೆ 9 ಗಂಟೆ 8 ಗಂಟೆಗೆ ಹೊರಟ್ರೆ ರೀಚ್ ಆಗ್ತೀನಿ ಅಂತ. ಸೊ ನಾನು ಒಂದು 7 o'clock ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಸ್ನಾನ ಮಾಡಿದೆ. 7 ಗಂಟೆಗೆ ಸ್ನಾನ ಮಾಡೋದು ಅಷ್ಟೇನು ಕಷ್ಟ ಆಗಲ್ಲ, 5:30 ಮಾಡೋದು ಸ್ವಲ್ಪ ಕಷ್ಟ. ಸೊ ನಾನು ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಐ ವಾಸ್ ಲೈಕ್ ಓಕೆ 9 o'clock ಅಲ್ಲಿಗೆ ಹೋದೆ. ಎಲ್ಲಿದೆ ನಿಮ್ದು ಏನು ಅಂತ ಎಲ್ಲ ಸ್ವಲ್ಪ ಕೇಳ್ಕೊಂಡೆ, ಯಾಕಂದ್ರೆ ಅಲ್ಲಿ ನಂಗೆ ಸಿಗ್ತಾ ಇರ್ಲಿಲ್ಲ. ಅವ್ರಿಗೆ ಫಸ್ಟ್ ಆಫ್ ಆಲ್ 2-3 ಸತಿ ಕಾಲ್ ಮಾಡಿದೆ, ಅವರು ಕಾಲ್ ಪಿಕ್ ಮಾಡಿಲ್ಲ. ಆ ಬಿಲ್ಡಿಂಗ್ ಅಲ್ಲಿ ಒಬ್ರು ವಾಚ್ಮನ್ ಇದ್ರು, ಅವ್ರು ಕೇಳಿದೆ, ಅವ್ರು ಹಿಂಗೆ ಇಷ್ಟನೇ ಫ್ಲೋರು ಅಂತ ಹೇಳಿದ್ರು. ಹೋದೆ, ಅಲ್ಲಿ ಹೋಗ್ಬಿಟ್ಟು ಐ ಥಿಂಕ್ ಅವ್ರ ಕಾಲ್ಗೋಸ್ಕರ ವೇಟ್ ಮಾಡಿದೆ. ಅವ್ರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಇಲ್ಲ ಈಗ ನನ್ನ ಅಸಿಸ್ಟೆಂಟ್ ಬರ್ತಾರೆ, ಅವ್ರು ನಿಮ್ದು ಹೇರ್ ಮತ್ತೆ ಡ್ರೆಸ್ ಮಾಡ್ತಾರೆ ಅಂಡ್ ದೆನ್ ವಿ ಕ್ಯಾನ್ ಸ್ಟಾರ್ಟ್ ಅಂತ. ಐ ವಾಸ್ ಲೈಕ್ ಓಕೆ ಫೈನ್, ಮೇಕ್ ಮೀ ವೇಟ್, ಮೇಕ್ ಮೀ ಬೆಗ್, ಮೇಕ್ ಮೀ ಡೂ ವಾಟ್ ಎವರ್ ಯು ವಾಂಟ್ ಅನ್ಕೊಂಡು ಕೂತ್ಕೊಂಡೆ ನಾನು. ಇಲ್ಲ ನನ್ನ ಫ್ರೆಂಡ್ ಹೇಳಿದಾಳೆ, ಅವಳಿಗೆ ಇಷ್ಟ ಆಯ್ತಲ್ಲ, ಅಯ್ಯೋ ನಾನು ಇರೋದೇ ಮಾಡ್ತಿದ್ದೆ. ಹೇ ಸಿರಿ, set an alarm for 2 minutes. 2 minutes starting now. ಓಕೆನಾ. ಸೊ ಅವಾಗ ಆಮೇಲೆ ಅವ್ರ ಅಸಿಸ್ಟೆಂಟ್ ಬಂದ್ರು, ಒಂದು 9:30 ಬಂದ್ರು ಅವರು.
ಅವರು ಆಮೇಲೆ ನನ್ನ ಹೇರ್ ಮಾಡಕ್ ಶುರು ಮಾಡಿದ್ರು. ಇಟ್ ವಾಸ್ ಗುಡ್, ಇಟ್ ವಾಸ್ ನಾಟ್ ಬ್ಯಾಡ್, ಇಟ್ ವಾಸ್ ರಿಯಲಿ ಗುಡ್ ಆಕ್ಚುಲಿ. ಆಮೇಲೆ ಔಟ್ಫಿಟ್ ತೋರಿಸಿದ್ರು, ಬ್ಲೌಸ್ ತುಂಬಾನೇ ಲೂಸ್ ಇತ್ತು, ಬಟ್ ಅವ್ರ ಪಾಪ ಒಳಗಡೆಯಿಂದ ಪಿನ್ ಎಲ್ಲ ಹಾಕ್ಬಿಟ್ಟು ಬ್ಲೌಸ್ ನ ಟೈಟ್ ಮಾಡಿದ್ರು. ಶಿ ಡಿಡ್ ಹರ್ ಬೆಸ್ಟ್ ಅಂಡ್ ಅಸಿಸ್ಟೆಂಟ್ ವಾಸ್ ಆಕ್ಚುಲಿ ಜೆನ್ಯೂನ್ಲಿ ಗುಡ್. ಓಕೆ, ಶಿ ಡಿಡ್ ಹರ್ ಬೆಸ್ಟ್. ಅಂಡ್ ದೆನ್ ಅವರು ಅದೇ ಔಟ್ಫಿಟ್ ಎಲ್ಲ ಆಯ್ತು. ಇವ್ರು ಬಂದ್ರು, ಅವ್ರ ಸ್ಟೂಡೆಂಟ್ಸ್ ಎಲ್ಲ ಆಲ್ರೆಡಿ ಬಂದಾಗಿತ್ತು. ಇಟ್ ವಾಸ್ ಸಪೋಸ್ ಟು ಬಿ ಅ ಡೆಮೋ ಕ್ಲಾಸ್. ಇವ್ರು ಬಂದ್ರು ಒಂದು 11:30 ಹಂಗೆ ಬಂದ್ರು. ನಾನು ತಿಂದಿರಲಿಲ್ಲ. ನಂದು ಇನ್ನೊಂದು ಕೆಟ್ಟ ಅಭ್ಯಾಸ ನಂದೆ, ನಾನು ಫುಲ್ ಅಕೌಂಟಬಿಲಿಟಿ ನಾನೇ ತಗೊಳ್ತೀನಿ, ನಂದೇ ತಪ್ಪು. ನನ್ನ ಅಭ್ಯಾಸ ಏನಂದ್ರೆ ನಂಗೆ ಬೆಳಗ್ಗೆ ತಿನ್ನೋಕ್ಕಾಗಲ್ಲ. ಐ ಜಸ್ಟ್ ಕಾಂಟ್ ಈಟ್ ಬ್ರೇಕ್ಫಾಸ್ಟ್ ಬಿಕಾಸ್ ಒಂಥರ ನಾಶಿಯಸ್ ಆಗುತ್ತಲ್ಲ. ಐ ಫೀಲ್ ವೆರಿ ನಾಶಿಯಸ್ ಅಂಡ್ ಐ ಫೀಲ್ ವೆರಿ ಅನ್ಕಂಫರ್ಟಬಲ್. ನಾನು ಬ್ರೇಕ್ಫಾಸ್ಟ್ ಆದಷ್ಟು ಅವಾಯ್ಡ್ ಮಾಡ್ತೀನಿ. ತಿಂದ್ರೆ ಒಂದ್ ಇಡ್ಲಿ ಒಂದ್ ವಡ, ಐ ಸ್ಟಿಕ್ ಟು ದಾಟ್, ಏನು ಗತಿನೇ ಇಲ್ಲ ಅಂತ ಇದ್ರೆ ಆಯ್ತಾ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಇದು ನಾನು she came around 11:30 something, and then she was like, okay, we'll start in sometime again. 12 ange drag aitu. At that point I was really hungry. She bloody didn't even offer me food. Fine, ಊಟ ಕೊಡ್ಬೇಡಿ, ಏನು ಬೇಕಾಗಿಲ್ಲ, ನಾನು ಆರ್ಡರ್ ಮಾಡ್ಕೊಳ್ತೀನಿ. ನಾನು ಹೇಳಿದೆ ನಾನು ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ಕೊಳ್ತೀನಿ, ಐ ಆಮ್ ರಿಯಲಿ ಹಂಗ್ರಿ, and then we can start. She is like, okay fine. ನಾನು ಊಟ ಆರ್ಡರ್ ಮಾಡಿದೆ. ಅದು ಊಟ ಆರ್ಡರ್ ಮಾಡಿ ಒಂದು 20 minutes ಏನೋ 12:20 ಹಂಗೆ ಬಂತು ಅನ್ಸುತ್ತೆ. ಐ ಟುಕ್ ಇಟ್. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೊಂಡೆ. ಅರ್ಧಂಬರ್ಧ ಡ್ರೆಸ್ ಅಲ್ಲಿ, ಹೇರ್ ಅಲ್ಲಿ ಮೇಕಪ್ ಅಂತೂ ಆಗಿರ್ಲಿಲ್ಲ. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೊಂಡೆ, ತಗೊಂಡೆ. ದೆನ್ ಐ ಓಪನ್ ಟು ಸೆಟ್ ಟು ಇಟ್. ಈ ತರ ಶೂಟ್ಸ್ ಇದ್ದಾಗ ನಾನು ಯೂಶಲಿ ಸ್ಯಾಂಡ್ವಿಚ್, ಸಬ್ವೆ ಅಲ್ಲಿ ಇಲ್ಲಿ ಆ ಥರನೇ ತಿನ್ನೋದು, ಬಿಕಾಸ್ ಇಟ್ಸ್ ವೆರಿ ಕನ್ವೀನಿಯಂಟ್ ಟು ಈಟ್ ಅಂಡ್ ಬೇಗ ಬೇಗ ಮುಗಿಸ್ಬಿಡ್ಬೋದು. ನೀವು ಯಾವುದೇ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ಲಿ, ಪೋರ್ಟ್ಫೋಲಿಯೋ ಶೂಟ್ಗೆ ಅದು ಯು ಕ್ಯಾನ್ ಜಸ್ಟ್ ಫಿನಿಶ್ ಇಟ್ ಆಫ್ ಫಾಸ್ಟ್. ಓಕೆನಾ. ಸೊ ಐ ಥಿಂಕ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೆ. ಸ್ಯಾಂಡ್ವಿಚ್ ಆರ್ಡರ್ ಮಾಡಿದೆ. ಅದು ಬಂತು. ನಾವು ಓಪನ್ ಮಾಡಿದ್ರೆ ತಿನ್ನಕ್ ಶುರು ಮಾಡೋಣ ಅಂದ್ರೆ ಶೀಸ್ ಲೈಕ್, ವೇಟ್, ಆರ್ ಯು ಈಟಿಂಗ್ ನೌ ಓನ್ಲಿ? ಐ ವಾಸ್ ಲೈಕ್, ಯಾ, ನಾನು ಬ್ರೇಕ್ಫಾಸ್ಟ್ ತಿಂದಿಲ್ಲ, ನೀವೆಷ್ಟು ಲೇಟ್ ಮಾಡಿದೀರಾ, ನೀವು ನನಗೆ ವೇಟ್ ಮಾಡಿಸಿದೀರಾ, ನೀವು ಆಫರ್ ಕೂಡ ಮಾಡಿಲ್ಲ, ಆ ಮನುಷ್ಯತ್ವ ಅಂತೂ ಇಲ್ಲ. ನೀವು ಫಸ್ಟ್ ಆಫ್ ಆಲ್ ಹೇಳಿರೋ ಟೈಮಿಗೆ ಬಂದಿಲ್ಲ, ಮತ್ತು ನೀವು ಅಟ್ಲೀಸ್ಟ್ ಸಮ್ ಬೇಸಿಕ್ ಕರ್ಟಸಿ, ಕಾಮನ್ ಸೆನ್ಸ್ ಏನೋ ಒಂದು ಇರಬೇಕಲ್ಲ. ನಥಿಂಗ್. ಐ ವಾಸ್ ಲೈಕ್, ಇಲ್ಲ ನಾನು ತಿಂತೀನಿ. ಶೀಸ್ ಲೈಕ್, ಇಲ್ಲ, ದ ಸ್ಟೂಡೆಂಟ್ಸ್ ಆರ್ ವೇಟಿಂಗ್, ಆಲ್ರೆಡಿ ಕ್ಲಾಸಿಗೆ ಲೇಟ್ ಆಗಿದೆ. ನನ್ನಿಂದ ಲೇಟ್ ಆಗಿದ್ಯಾ? ಐ ವಾಸ್ ದೇರ್ ಆನ್ ಟೈಮ್ ಅಂಡ್ ಯು ಆಲ್ ಮೀ ಟು ಕಮ್. ಐ ವಾಸ್ ಲೈಕ್, ನೋ, ಹಿಯರ್ ಐ ಹ್ಯಾಡ್ ಟು ಪುಟ್ ಮೈ ಫುಡ್ ಡೌನ್. ಒಂದೊಂದ್ಸತಿ ಅಂತೂ ನನ್ಗೆ ಅದು ಮಾಡೋಕ್ಕಾಗಲ್ಲ. ಮುಂದೆ ಗೊತ್ತಾಗುತ್ತೆ, ಕತೆ ಹೇಳ್ತಾ ಮುಂದೆ ಗೊತ್ತಾಗುತ್ತೆ ಯಾಕೆ ಮಾಡೋಕ್ಕಾಗಲ್ಲ ಅಂತ. ಐ ಹ್ಯಾಡ್ ಟು ಪುಟ್ ಮೈ ಫುಡ್ ಡೌನ್. ಐ ವಾಸ್ ಲೈಕ್, ಲಿಸನ್, ಐ ಆಮ್ ಗೋಯಿಂಗ್ ಟು ಈಟ್ ಮೈ ಬ್ರೇಕ್ಫಾಸ್ಟ್ ಅಂಡ್ ದೆನ್ ವಿಲ್ ಸ್ಟಾರ್ಟ್. ಬಟ್ ನಾನೇನು ಬೇಕಂತ ಸ್ಲೋ ಆಗಿ ತಿನ್ನೋದು ಆ ಥರ ಎಲ್ಲ ಏನು ಮಾಡೋಕ್ಕಾಗಲ್ಲ. ಬೇಗ ಬೇಗನೆ ತಿನ್ಬಿಟ್ಟೆ. I ate really fast and then I went and I sat. Okay, no? ಫುಲ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದಾರೆ, ನಾನು ಅಲ್ಲಿ ಕೂತಿದ್ದೀನಿ. ಎವ್ರಿಥಿಂಗ್ ಇಸ್ ಪ್ರೀ ಡಿಸೈಡೆಡ್. ಓಕೆನಾ. ಓಕೆ, ಅವ್ರು ನಂಗೆ ಎಕ್ಸಾಂಪಲ್, ಅವ್ರು ನನಗೆ ರೆಫರೆನ್ಸ್ ಕಳಿಸ್ತಾರೆ. ಓಕೆ, ಈ ತರ ಲುಕ್ ಇರುತ್ತೆ, ಇದೇ ತರ ಆಗುತ್ತೆ, ಹಂಗೆ ಹಿಂಗೇನೋ. ಐ ವಾಸ್ ಲೈಕ್, ಓಕೆ ಕೂಲ್, ಇಟ್ ಲುಕ್ ರಿಯಲಿ ನೈಸ್. ಆಯ್ತಾ. ಹೇ ಸಿರಿ, ಸೆಟ್ ಅನ್ ಅಲಾರ್ಮ್ ಫಾರ್ 4 minutes. It looked really nice. ಅವ್ರು ತೋರಿಸಿರೋದೆಲ್ಲ. And she's actually, to be honest, a pretty well established makeup educator. ಕೆಲವು ಸೆಲೆಬ್ರಿಟೀಸ್ಗೆಲ್ಲಾನು ಮಾಡಿದ್ದಾರೆ ಅವರು. ಓಕೆನಾ. ಸೊ ಇಟ್ಸ್ ಲೈಕ್ ಫೈನ್. ಆಮೇಲೆ ಅವರು ನಂಗೆ ಕಾಣೋದು ಅದಕ್ಕೆ ಕೂತಿ. ಸೊ ಅದಾದ್ಮೇಲೆ ಅವ್ರು ಶುರು ಮಾಡೋ ಮುಂಚೆ ಏನ್ ಹೇಳಿದ್ರು ಅಂದ್ರೆ, ಲಿಸನ್ ದೀಶಾ, ನನ್ ಫೇಸ್ ಮೇಲೆ ಹೇರ್ ತುಂಬಾ ಇದೆ, ಲೈಕ್ ಫಜಿ ಹೇರ್. ವಾಟ್ ಇಸ್ ಇಟ್ ಕಾಲ್ಡ್? ಬೇಬಿ ಫಜಿ ಹೇರ್ ಐ ಥಿಂಕ್. ಏನೋ ಒಂದ್ ಹೇಳಿದ್ರು, ಕೂದ್ಲಿದೆ ನಿನ್ ಮುಖದ ಮೇಲೆ ಕೂದ್ಲಿದೆ ಅಂತ ಹೇಳಿದ್ರು. ಐ ವಾಸ್ ಲೈಕ್, ಓಕೆ, ಇದನ್ನ ತಗಿಲ್ಲ. ಐ ವಾಸ್ ಲೈಕ್, ಲಿಸನ್ ಮ್ಯಾಮ್, ನಾನು ಯಾವತ್ತೂ ನನ್ನ ಮುಖದ ಮೇಲಿರೋ ಯಾವ ಕೂದಲನ್ನು ತೆಗ್ದಿಲ್ಲ, ಐಬ್ರೋಸ್ ಒಂದೇ ಮಾಡಿರೋದು. ಐ ಆಮ್ ನಾಟ್ ಶ್ಯೂರ್, ಐ ಆಮ್ ರಿಯಲಿ ಸ್ಕೇರ್ಡ್ ಅಂಡ್ ಮೈ ಸ್ಕಿನ್ ಇಸ್ ಸೆನ್ಸಿಟಿವ್ ಅಂತ ಹೇಳಿದೆ. ಅವ್ರು ನೋ ಡೋಂಟ್ ವರಿ, ನಿಮ್ಗೆ ಪ್ರಾಬಬ್ಲಿ ನಂಗೆ ಮುಂಚೆ ನೀವು ಫಾಲೋ ಮಾಡ್ತಾ ಇದ್ರೆ ಸ್ಟೋರಿ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು ಅಂತ. ಶೀಸ್ ಲೈಕ್, ನೋ ಡೋಂಟ್ ವರಿ, ಅಲ್ಲಿ ಯೂಸ್ ಅ ಡಿಸ್ಪೋಸಬಲ್ ರೇಸರ್, ಇದು ಹೊಸ ರೇಸರ್, ಈ ಪ್ಯಾಕ್ ನೋಡು, ನಾ ಮಾಡ್ತೀನಿ, ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದೀನಿ, ಏನೂ ಆಗೋದಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನನ್ ಫುಲ್ ಸ್ವಲ್ಪ ಆತ್ಮ ಅಲ್ಲೇ ನಿಂತೋಗ್ಬಿಡ್ತು 2 ಸೆಕೆಂಡ್ಗೆ. ನನ್ನ ಆತ್ಮಗೆ ಶಾಕ್ ಹೊಡಿತು, ನನಗಲ್ಲ, ಹಂಗಾಯ್ತು. ಆಯ್ತಾ. ಐ ಡೋಂಟ್ ನೋ ವಾಟ್ ಟು ಸೇ. ನಾ ಹೇಳ್ದೆ ಅಲ್ಲ, ಒಂದೊಂದ್ ಕಡೆ ನಂಗೆ ಸ್ಟ್ಯಾಂಡ್ ತಗೊಳಕ್ಕೆ ಬರಲ್ಲ, ಮಾತಾಡೋಕ್ಕೂ ಬರೋದಿಲ್ಲ. ಐ ವಾಸ್ ಲೈಕ್, ಓಕೆ ವಿಲ್ ಸಿ. ಐ ವಾಸ್ ಲೈಕ್, ಓಕೆ ಫೈನ್ ಅಂತ ಅನ್ಕೊಂಡೆ. ಆಮೇಲೆ ನಾನು ನಿಂಗೆ ನೋಡಿದೆ, ಅವ್ರು ಅದು ಹೇಳಿದಾಗ ಅಲ್ಲೆಲ್ಲ ಸ್ಟೂಡೆಂಟ್ಸ್ ನಮ್ಮ ಮುಖಾನೇ ನೋಡ್ತಾ ಇದ್ದಾರೆ. ಅವ್ರು ಇನ್ನೊಂದೇನು ಹೇಳಿದ್ರು ಅಂದ್ರೆ, ಈ ಕೂದಲು ತೆಗೆದ್ರೆ ಮೇಕಪ್ ಬೇಸ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಫೇಸ್ ಪಳಪಳ ಅಂತ ಹೊಡಿಯುತ್ತೆ ಅಂತ ಹೇಳಿದ್ರು. ಆದ್ರೆ ಅವ್ರು ಎಷ್ಟೇ ಮಾಡಿದ್ರು ಅದೇ ಫಿಲ್ಟರ್, ಅದೇ ಲೈಟ್ ಯೂಸ್ ಮಾಡ್ತಾರೆ, ಲೈಕ್ ವಿತ್ ಹೇರ್ ಆರ್ ವಿತೌಟ್ ಹೇರ್. ಇವಾಗ ಹೇಳ್ತಾ ಇದ್ದೀನಿ, ಅವಾಗ ಅದು ಹೇಳೋ ಧೈರ್ಯ ಇರಲಿಲ್ಲ ನನಗೆ. ಓಕೆನಾ. ದೆನ್ ಶಿ ಟುಕ್ ದ ರೇಸರ್, ಶಿ ಸ್ಟಾರ್ಟೆಡ್ ರಿಮೂವಿಂಗ್ ಹೇರ್. ನೀವು ಯಾರಾದ್ರೂ ಫೇಶಿಯಲ್ ಹೇರ್ ರಿಮೂವ್ ಮಾಡೋ ಅಭ್ಯಾಸ ಇದ್ರೆ ನಿಮಗೆ ಗೊತ್ತು, ಅದು ಸೌಂಡ್ ಬರುತ್ತೆ, ಅನ್ನೋ ಸೌಂಡ್ ಬರ್ತಾ ಇದೆ. ಲೈಕ್ I don't know, I'm seriously scared. Full face hair remove ಮಾಡಿದ್ರು ಅವರು. Like it's fine. Then she started using the products, bro. ಅವರು ಟೋನರ್ ಯೂಸ್ ಮಾಡಿದ್ದಾರೆ, ರೋಸ್ ವಾಟರ್ ಯೂಸ್ ಮಾಡಿದ್ದಾರೆ ಟೋನರ್ಗೆ. ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್ ರಾಂಗ್ ವಿತ್ ಇಟ್, ಬಟ್ ಐ ಆಮ್ ಅಲರ್ಜಿಕ್ ಟು ರೋಸ್ ವಾಟರ್. ಆಯ್ತಾ.
ನನ್ನ ಫೇಸ್ ಉರಿತಾ ಇದೆ. ಇಟ್ ಸ್ಟಾರ್ಟೆಡ್ ಬರ್ನಿಂಗ್ ಇನ್ಸ್ಟೆಂಟ್ಲಿ. ನೀವು ನನ್ನ ಸ್ಕಿನ್ ಕೇರ್ ವಿಡಿಯೋಸ್ ನೋಡಿದ್ರೆ ಕೂಡ ಇವಾಗಲೂ ಕೂಡ ಪ್ರಾಬಬ್ಲಿ ಇಫ್ ಐ ಅಪ್ಲೈ ಇವನ್ ಅ ಲಿಟಲ್ ಪ್ರೆಸ್, ಮೈ ಸ್ಕಿನ್ ಸೋ ಸೆನ್ಸಿಟಿವ್, ತುಂಬಾ ಸತಿ ತೋರಿಸಿದೆ ನಮಗೆ. ಸ್ವಲ್ಪ ಪ್ರೆಷರ್ ಹಾಕಿದ್ರು ಕೂಡ ಇಟ್ ಬಿಕಮ್ಸ್ ವೆರಿ ರೆಡ್. ಓಕೆ, ಫುಲ್ ಫೇಸ್ ಉರಿತಾ ಇದೆ. ಹೆಂಗೆ ಅಂದ್ರೆ ನಾನು ನರಕದಲ್ಲಿ ಇರ್ತೀನಿ, ನಂಗೊಂದು ಪನಿಷ್ಮೆಂಟ್ ಸಿಗ್ತದೆ ಆ ಥರ ಉರಿಯಕ್ಕೆ ಸ್ಟಾರ್ಟ್ ಆಯ್ತು ಆಯ್ತಾ. ಬಟ್ ಐ ಟೋಲ್ಡ್ ಹರ್, ಸಿ ನನಗೆ ಫುಲ್ ಓ ಮೈ ಗಾಡ್ ಹೇಳ ಬೇಡವಾ ನಾನು ಅಷ್ಟಕ್ಕೆ ಇಲ್ಲ ಹೇಳ್ಬಿಡ್ತೀನಿ. ಅಷ್ಟೇ ಲಿಸನ್ ಮೈ ಫೇಸ್ ಇಸ್ ಬರ್ನಿಂಗ್. ಶೀಸ್ ಲೈಕ್ ಇಲ್ಲ ಡೋಂಟ್ ವರಿ, ನಾನು ಐ ಅಪ್ಲೈ ಮಾಯಿಶ್ಚರೈಸರ್, ಇಟ್ ವಿಲ್ ಕಾಮ್ ಡೌನ್ ಅಂದ್ರು. ಐ ವಾಸ್ ಲೈಕ್ ಓಕೆ ಫೈನ್. ಶಿ ಅಪ್ಲೈಡ್ ಮಾಯಿಶ್ಚರೈಸರ್, ಇಟ್ ವಾಸ್ ಸ್ಟಿಲ್ ಬರ್ನಿಂಗ್. ಬ್ರಷಸ್ ಯೂಸ್ ಮಾಡಿದ್ದಾರೆ, ಬ್ರಷಸ್ ಕ್ಲೀನ್ ಕೂಡ ಮಾಡಿಲ್ಲ. ನಾನು ಪೆದ್ದಿ, ನನಗೆ ಪ್ಲೀಸ್ ಕ್ಲೀನ್ ಬ್ರಷ್ ಯೂಸ್ ಮಾಡಿ ಅಂತ ಹೇಳೋಷ್ಟು ಧೈರ್ಯ ಕೂಡ ಇರಲಿಲ್ಲ ಆ ಟೈಮಲ್ಲಿ. ಐ ರಿಯಲಿ ಬ್ಲೇಮ್ ಮೈ ಸೆಲ್ಫ್, ನಾಟ್ ಲೈಕ್ ದಟ್. ಇವಾಗ ಯಾರಾದ್ರೂ ಕೇಳಿದ್ರೆ ಸ್ವಲ್ಪ ಓಪನ್ ಆಗಿ ಹೇಳ್ಬಿಡ್ತೀನಿ. ಅವ್ರು ಅನ್ಕೋಬಹುದು ಓಕೆ ದಿಶಾ ಉಮೇಶ್ ಹ್ಯಾಸ್ ಆಟಿಟ್ಯೂಡ್ ಅಂತ ಏನಾದ್ರು ಅನ್ಕೋಬಹುದು. ಬಟ್ ಐ ಡೋಂಟ್ ಕೇರ್, ಐ ಡೋಂಟ್ ವಾಂಟ್ ಟು ರೂಯಿನ್ ಮೈ ಸ್ಕಿನ್ ಆಯ್ತಾ. ನಾನು ಹೇಳಿಲ್ಲ ಅವ್ರಿಗೆ ಪ್ಲೀಸ್ ಅಕ್ಕ ಬ್ರಷ್ ಕ್ಲೀನ್ ಮಾಡಿ, ಎಡುಕೇಟ್ರಿ ಏನ್ ಹೇಳ್ಕೊಡ್ತಾ ಇದ್ದೀರಾ ನಿಮ್ ಸ್ಟೂಡೆಂಟ್ಸ್ಗೆ ಅಂತ ಒಂದ್ ಲೈನ್ ಹೇಳ್ಬಿಟ್ಟಿದ್ರೆ ಏನೋ ಸ್ಟೋರಿನೇ ಬೇರೆದಾಗಿರೋದು. ಶಿ ಯೂಸ್ಡ್ ಇಟ್. ಬೈ ದ ಎಂಡ್ ಆಫ್ ಇಟ್, ಫಸ್ಟ್ ಆಫ್ ಆಲ್ ನನ್ನ ಫುಲ್ ಫೇಸ್ ಪಿಂಪಲ್ಸ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಫುಲ್ ಚಿಕ್ಕ ರೆಡ್ ಫುಲ್. It was so bad. Okay, full face ಆಗೋಗ್ಬಿಟ್ಟಿದೆ. I'm trying to control my tears. ಇನ್ನೊಂದೊಂದು ಏನಂದ್ರೆ ನಾನು ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ. ತುಂಬಾ ಅಟ್ಲೀಸ್ಟ್ ಆ ಕ್ಷಣದಲ್ಲಿ ಒಂದು 5-10 ಮಿನಿಟ್ಸ್ ಕಾಣಿಸ್ಬಿಡುತ್ತೆ ನನ್ನ ಫೇಸ್ ಮೇಲೆ, ಹಂಗೆ ಕಾಣಿಸ್ಬಿಡುತ್ತೆ ಆಯ್ತಾ. ಲೈಕ್ ಇವಾಗ I'm trying to learn. I'm trying to learn so many things, but anyways ಇವಾಗ I'm trying to learn not to be that way. But ಫುಲ್ ಅಡು ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀನಿ. And then she was like, are you fine, are you alright? I was like, no it's burning. She's like, listen, don't worry, ಏನೋ ಆಗಲ್ಲ, ನಾನು ಮುಂಚೆ ಮಾಡ್ತಾ ಇದ್ದೀನಿ, ತುಂಬಾ ಜನಕ್ಕೆ ಮಾಡಿದ್ದೀನಿ, I do to my brides only. You think I will risk it for you ಹಂಗೆಲ್ಲ. I was like, okay, ಏನೋ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಷ್ಟು ಕಾನ್ಫಿಡೆನ್ಸಲ್ಲಿ ಎಂಬ ಮಾತಾಡ್ತಾ ಇದ್ದಾಳೆ ಅಂದ್ರೆ ಪ್ರಾಬ್ಲಿ ಏನೂ ಆಗಲ್ಲ ಅಂತ. ನೆಕ್ಸ್ಟ್ ವಿಡಿಯೋಗ್ರಫರ್ ಬಂದ್ರು ಶೂಟ್ಗೋಸ್ಕರ. ಹೀ ಆಲ್ಸೋ ನನ್ನ ಇನ್ಸೆಕ್ಯೂರಿಟಿ ಆಲ್ರೆಡಿ ಇದೆ, ಅದ್ರ ಮೇಲೆ ಡಬಲ್. ಈಸ್ ಲೈಕ್ ಏನು ಮಾಡೆಲ್ಗೆ ಹಿಂಗೆ ಮುಖ ಹೆಂಗಾಗೋಗ್ಬಿಟ್ಟಿದೆ ಹಂಗೆ ಹಿಂಗೆ ಎಲ್ಲ ಹೇಳಿದ್ರು ಅವರು. ಅವರಿಬ್ಬರೇ ಮಾತಾಡ್ಕೊಳ್ತಾ ಇದ್ರು. ನಾನು ಅಲ್ಲಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಮಾತಾಡ್ಕೊಳ್ತಾ ಇದ್ರು. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅವ್ರ ಮುಖ. ಬಟ್ ದೇ ಡಿಂಟ್ ಕೇರ್ ಫಾರ್ ಮೈ ಪ್ರೆಸೆನ್ಸ್, ದ ವೇ ದೇ ವರ್ ಕಮ್ಯುನಿಕೇಟಿಂಗ್ ವಿತ್ ಈಚ್ ಅದರ್. ಐ ವಾಸ್ ಲೈಕ್ ಓಕೆ ಫೈನ್, ಡೋಂಟ್ whatever. And it was bad, but the pictures came out really well. Kudos to the photographer. ಏನ್ ಎಡಿಟ್ ಮಾಡಿದ್ರು ಅವರು. The photos came out really well ಆಯ್ತಾ. ಸೊ ಈ ಶೂಟ್ ಆದ್ಮೇಲೆ ನಾನು ಮನೆಗೆ ಹೋಗ್ತೀನಿ. ಆನ್ ದ ವೇ ಐ ಆಮ್ ಕ್ರೈಂಗ್. ನಾನು ಕ್ಯಾಬಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡಿಗೆ ಟೆಕ್ಸ್ಟ್ ಮಾಡಿದೆ, ಹಿಂಗಾಯ್ತು, ಐ ಡೋಂಟ್ ನೋ ವಾಟ್ ಟು ಡು, ಹಂಗೆ ಹಿಂಗೆ ನೋಡ್. ಅಂಡ್ ಫುಲ್ ಐ ಆಮ್ ಕ್ರೈಂಗ್. ನಾನು ಮನೆಗೆ ಹೋಗಿ ಮುಖ ತೊಳ್ಕೊಳ್ತೀನಿ. ಅಲ್ಲಿ ಕೂಡ ಮೇಕಪ್ ರಿಮೂವ್ ಮಾಡಿಲ್ಲ ನಾನು. ಐ ವಾಸ್ ಸೋ ಇನ್ಸೆಕ್ಯೂರ್. ಐ ವಾಂಟೆಡ್ ಟು ಲೀವ್ ಫ್ರಮ್ ದೇರ್ ಬಿಕಾಸ್ ಆಫ್ ದ ವೇ ಐ ವಾಸ್ ಲುಕಿಂಗ್. ಫುಲ್ ಪಿಂಪಲ್ಸ್ ಇದೆ. ಐ ಡೋಂಟ್ ನೋ. ಇವಾಗ ನೀವು ಸಲೂನ್ಗೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿದಾಗ ಅವರು ಲೆಂತ್ ಇನ್ನ ಸ್ವಲ್ಪ ನೀವು ಹೇಳಿರೋದಕ್ಕಿಂತ ತುಂಬಾ ಶಾರ್ಟ್ ಮಾಡ್ಬಿಟ್ರೆ ಹೆಂಗಾಗುತ್ತೆ, ಇಂಟು 10 times ಅಂತ ಅನ್ಕೊಳ್ಳಿ. ದಟ್ಸ್ ಹೌ ಐ ವಾಸ್ ಫೀಲಿಂಗ್ ಆಯ್ತಾ. ನಮ್ಮ ಮನೆಗೆ ಬಂದೆ, ಕ್ಯಾಬರೆಲ್ಲ ಆಡ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಮುಖ ತೊಳ್ಕೊಂಡೆ. ಫುಲ್ ಬೊಬ್ಬೆ ಆಗಿದೆ. ಲಿಟ್ರಲಿ ಐ ಹ್ಯಾಡ್ ಬ್ಲಡ್ಸ್ ಆನ್ ಮೈ ಫೇಸ್. ಇಮಿಡಿಯೇಟ್ಲಿ ನಾನು ಫೋಟೋ ತಗೊಂಡು ಅವ್ರಿಗೆ ಕಳಿಸ್ದೆ. ಓಕೆ ನಾವು ಐ ಸೆಂಡ್ ಟು ಹರ್. Okay, I'm not crying. What the hell? I'm not crying for this was years ago. Okay. So ನಾನು ಫೋಟೋ ತಗೊಂಡ್ಬಿಟ್ಟು ಅವ್ರಿಗೆ ಕಳಿಸ್ದೆ. And I was like, listen, hey Siri, set an alarm for 4 minutes. So ನಾನು ಫೋಟೋ ಕಳಿಸ್ದೆ ಅವರಿಗೆ. ಫೋಟೋ ಕಳಿಸ್ಬಿಟ್ಟು I was like, listen, this is what's happened to my skin. I really don't know what to do. I'm very scared. Can you please help me ಅಂತ. ಅವರು don't worry ma, just apply aloe vera gel ಅಂದ್ರು. I think that required medical intervention, but our aloe vera gel apply ಮಾಡು ಅಂತ ಹೇಳಿದ್ರು. I was like, clearly this lady is not going to help me. She didn't even give me my money until ಒಂದು ವಾರವರೆಗೂ ದುಡ್ಡು ಕೊಟ್ಟಿಲ್ಲ. ನನಗೇನಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನಾನು ಟೈಮ್ ಕೊಟ್ಟಿದ್ದೀನಿ, one entire day is dedicated to you. Have the decency to give the money ಆನ್ ಟೈಮ್. ಅವ್ರ ಹತ್ರ ದುಡ್ಡಿಲ್ಲ ಅಂತಂತೂ ಅಲ್ಲ, ಇಷ್ಟು ದೊಡ್ಡ ಮೇಕಪ್ ಅಕಾಡೆಮಿಗಳೆಲ್ಲ ಓಪನ್ ಮಾಡ್ಕೊಂಡು ಲಕ್ಷಾನ್ಗಟ್ಲೆ ಚಾರ್ಜ್ ಮಾಡ್ಕೊಂಡ್ಬಿಟ್ಟು ಕೊಡೋದು 2,000-3,000 ಅದಕ್ಕೂ ಹಂಗಾಡ್ತಾರೆ ಅಂತ ಫುಲ್ ಆಗಿಸ್ಬೇಕು. ಐ ಗೋಟ್ ಟೇಕ್ ಮೈ ಮನಿ ಫ್ರಮ್ ಹರ್. ಇದು ಈಗೋ ಮೇಲೆ ಬಂದ್ಬಿಟ್ಟಿತ್ತು, ದುಡ್ಡು ಬಗ್ಗೆಕ್ಕಿಂತ ಈಗೋ ಮೇಲೆ ಬಂದ್ಬಿಟ್ಟಿತ್ತು ಆಯ್ತಾ. ನಾನು ಕೂತ್ಕೊಂಡು ಗೂಗಲ್ ಮಾಡಿದೆ, ಈ ಅಮ್ಮಂದು ನನ್ಗೆ ಹೆಲ್ಪ್ ಮಾಡಲ್ಲ, ಆಲೋವೆರಾ ಜೆಲ್ಲಿಂದ ಏನಾಗುತ್ತೆ. ಇಟ್ ವಾಸ್ ಅನ್ ಅಲರ್ಜಿಕ್ ರಿಯಾಕ್ಷನ್. ನಾನು ಕೂತ್ಕೊಂಡು ಗೂಗಲ್ ಮಾಡಿದೆ. ಅಲ್ಲಿ ನೋಡಿದ್ರೆ ಇಟ್ ಸೆಡ್, ನೀವು ಫೇಸ್ ಪ್ಲೀಸ್, ನಿಮ್ಗೆ ಒಂದು ಲೈಫ್ ಸೇವಿಂಗ್ ಮೆಸೇಜ್ ಆಗಿರ್ಬೋದು, ನೀವು ಯಾವತ್ತಾದ್ರೂ ಫೇಸ್ ಇಂದ ಹೇರ್ ರಿಮೂವ್ ಮಾಡಿದ್ರೆ ಫಾರ್ ನೆಕ್ಸ್ಟ್ 48 hours ಯಾವ ಮೇಕಪ್ ಹಾಕಂಗಿಲ್ಲ, ಯಾವ ಆಕ್ಟಿವ್ ಪ್ರಾಡಕ್ಟ್ಸ್ ಯೂಸ್ ಮಾಡಂಗಿಲ್ಲ. ಇಷ್ಟು ದೊಡ್ಡ ಮೇಕಪ್ ಅಕಾಡೆಮಿ ಓಪನ್ ಮಾಡಿಬಿಟ್ಟು ಇಷ್ಟು ಲಕ್ಷಾನ್ಗಟ್ಲೆ ದುಡ್ಡು ತಗೊಂಡ್ಬಿಟ್ಟು ಇದು ಒಂದ್ ಲೈನ್ ನಿನಗೆ ಗೊತ್ತಿರ್ಲಿಲ್ವಾ ಅಕ್ಕ ಅಂತ ನನ್ನ ಮನ್ಸಲ್ಲಿ ಅನ್ಕೊಂಡೆ ನಾನು. You're not supposed to apply makeup for 48 hours. ನೀವು ಮುಖ ಶೇವ್ ಮಾಡಾದ್ಮೇಲೆ ಇದು ಅವ್ರಿಗೆ ಗೊತ್ತಿರಲ್ವಾ? ಯಾವ ಎಡುಕೇಟ್ರಿ
ಫುಲ್ ನನ್ ಇದೇ ಟ್ರಸ್ಟೇ ಶಾಟರ್ ಆಗೋಯ್ತು. ಲೈಕ್ ಶಿ ಹ್ಯಾಸ್ ನೋ ಕ್ಲೂ ಅಬೌಟ್ ದಿಸ್. ಸಿ ಗೊತ್ತಿಲ್ಲದೆ ಮಾಡಿರೋದು ಅಂದ್ರೇನು ಸಮ್ವೇರ್ ಐಮ್ ಲೈಕ್ ಓಕೆ, ಬಟ್ ಶೀಸ್ ಅನ್ ಎಡುಕೇಟರ್. ಮತ್ತೆ ಏನಂತ ಸರ್ಟಿಫಿಕೇಟ್ ಕೊಡ್ತೀರಾ? ಏನಂತ ನಾನು ಎಡುಕೇಟರ್ ಅಂತ ನೀವ್ ಹೆಂಗ್ ಸರ್ಟಿಫೈ ಮಾಡೋದು? ನಿಮ್ಗೆ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಗೊತ್ತಿದ್ ಮಾಡಿದ್ರೆ ಅಂದ್ರೂ ದೇರ್ ಇಸ್ ನೋ ಅದರ್ ಸೆಲ್ಫಿಶ್ ಪರ್ಸನ್ ದ್ಯಾನ್ ದಿಸ್ ಪರ್ಸನ್ ಅಂತ ನಾನು ಅನ್ಕೊಂಡೆ. ಎನಿವೇಸ್ ಈ ತರ ಆಗಿರೋ ಘಟನೆಗಳು ನನ್ನ ಲೈಫ್ ಇಂದ ಐ ಡಿಸೈಡೆಡ್, ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ ಮಾಡಲ್ಲ ಅಂತ. ಬಟ್ ಈಗ ಕೆಲವು ಸತಿ ಒಂದೊಂದ್ಸತಿ ಮಾಡ್ತೀನಿ. ಐ ನೋ ದಟ್ ದಿ ಎಡುಕೇಟರ್ ಇಸ್ ರಿಯಲಿ ಗುಡ್, ಆರ್ ನಂಗೆ ಅವ್ರ ಪರ್ಸನಲಿ ಗೊತ್ತು, ಆರ್ ಅವ್ರಿಗೆ ಹೋಗೊತ್ತು ಅಂದ್ರೆ ಮಾಡ್ತೀನಿ. ಅದರ್ವೈಸ್ ಅಟ್ ದಟ್ ಪಾಯಿಂಟ್ ಐ ರಿಯಲಿ ಫೆಲ್ಟ್ ಲೈಕ್ ಓ ಮೈ ಗಾಡ್ ದಿಸ್ ಪರ್ಸನ್ ಇಸ್ ಸೋ ಸೆಲ್ಫಿಶ್. ಇವ್ರು ಎಲ್ಲರೂ ಹಂಗೆ ಫಸ್ಟ್ ಆಫ್ ಆಲ್ ಟೈಮ್ ಮೇಂಟೈನ್ ಮಾಡಲ್ಲ. ಅದಾದ್ಮೇಲೆ ಅವ್ರಿಗೋಸ್ಕರ ಅವ್ರಿಗೆ ಬೇಕಾಗಿರೋದಕ್ಕೋಸ್ಕರ ಯಾವ ಎಕ್ಸ್ಟೆಂಟ್ ಹೋದ್ರು ಹೋಗ್ತಾರೆ. ದೇ ರಿಯಲಿ ಡೋಂಟ್ ಕೇರ್ ನೀನ್ ಬದುಕಿದ್ಯಾ ಸತ್ತಿದ್ಯಾ. ಐ ಮೀನ್ ಸ್ವಲ್ಪ ಎಕ್ಸಾಚರೇಟ್ ಮಾಡ್ತಾ ಇದೀನಿ, ಬಟ್ ದೇ ರಿಯಲಿ ಡೋಂಟ್ ಕೇರ್ ನಿನ್ ಸ್ಕಿನ್ ಹೆಂಗ್ ಅಫೆಕ್ಟ್ ಆಗ್ತಾ ಇದೆ, ನಿನ್ ಮೆಂಟಲ್ ಹೆಲ್ತ್ ಹೆಂಗ್ ಅಫೆಕ್ಟ್ ಆಗ್ತಾ ಇದೆ, ನಥಿಂಗ್. ಇನ್ಫ್ಯಾಕ್ಟ್ ಎಷ್ಟೊಂದ್ ಕಡೆ ಹೆಂಗೆ ಅಂದ್ರೆ ಲೈಕ್ ಓ ನಿಂಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದೆ, ನಿನ್ ಸ್ಕಿನ್ ಸೆನ್ಸಿಟಿವ್ ಇದೆ, ನಿನ್ ಆಕ್ನೆ ಇದೆ, ನಿನ್ ಕಣ್ ಚಿಕ್ಕದಿದೆ, ಯು ಹ್ಯಾವ್ ಹುಡೆಡ್ ಐಸ್, ಯು ಹ್ಯಾವ್ ಡಾರ್ಕ್ ಲಿಪ್ಸ್, ಯುವರ್ ಫೀಚರ್ಸ್ ಆರ್ ಲೈಕ್ ದಿಸ್ ಲೈಕ್ ದಟ್. ಐಮ್ ಲೈಕ್ ವೈ ಆರ್ ಯು ಟೆಲ್ಲಿಂಗ್? ಯು ಆರ್ ಮೇಕಪ್ ಎಡುಕೇಟರ್ ರೈಟ್? ನಿನ್ ಕೆಲಸ ಏನಮ್ಮ? ಹಿಂಗಿದ್ರೆ ಇದನ್ನ ಸರಿಪಡಿಸೋದು ನಿನ್ ಕೆಲಸ ಅಲ್ವಾ? ಕರೆಕ್ಟ್ ಆರ್ ನಾಟ್? ದೆನ್ ವಾಟ್ ಇಸ್ ದ ಪಾಯಿಂಟ್? ವೈ ಆರ್ ಯು ಟೆಲ್ಲಿಂಗ್ ಮಿ ಥಿಂಗ್? ನನಗೆ ಆಲ್ರೆಡಿ ಗೊತ್ತಿರೋ ವಿಷಯ ನೀವು ನನಗೆ ಹೇಳ್ಬಿಟ್ಟು ಏನ್ ಸಾಧಿಸ್ತಾ ಇದ್ದೀರಾ? ಐ ಸ್ಟಿಲ್ ಗೆಟ್ ಇವಾಗ್ಲೂ ಕೂಡ ನಂಗೆ ಫುಲ್ ಇರಿಟೇಟ್ ಆಗುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡಿ. ಎನಿವೇಸ್ ದಿಸ್ ಇಸ್ ದ ರೀಸನ್ ವೈ ಐ ಸ್ಟಾಪ್ ಡೂಯಿಂಗ್ ಎನಿ ಆಫ್ ದ ಮೇಕಪ್ ಶೂಟ್ಸ್. ಅಲ್ಲಿ ಇಲ್ಲಿ ತುಂಬಾ ರೇರ್ ಆಗಿ ಮಾಡ್ತೀನಿ. ಅವ್ರು ನನಗೆ ಗೊತ್ತಿದ್ರೆ ಅಥವಾ ಅವ್ರ ಕೆಲಸ ತುಂಬಾ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮಾಡ್ತೀನಿ. ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಗರ್ಲ್ಸ್ ಹೂ ಆರ್ ಡೂಯಿಂಗ್ ಇಟ್ ಎವ್ರಿ ಡೇ. ತುಂಬಾ ಜನ ನೋಡ್ತೇನೆ ನಾನು, ರೀಲ್ಸ್ ಬರ್ತಾ ಇರುತ್ತೆ ಫೀಡ್ ಅಲ್ಲಿ. ಡೈಲಿ ಹೋಗ್ಬಿಟ್ಟು ಅವರು ಹೇರ್ ನ ಸ್ಕಿನ್ ನ ಎಲ್ಲಾ ತ್ಯಾಗ ಮಾಡ್ತಾ ಇದ್ದಾರೆ. ಹ್ಯೂಜ್ ರೆಸ್ಪೆಕ್ಟ್ ಫಾರ್ ದಮ್ ಬಿಕಾಸ್ ಐ ರಿಯಲಿ ಕಾಂಟ್ ಡೂ ದಟ್. Anyways, this is the end of the video. If video is targeted, don't forget to like, comment, share and subscribe. Okay, bye.